ಹೌದಿಲ್ಲ? ಹೌದ್ ನಮ್ಮ ಪಾಲಿಗೆ ಕರ್ಮದ. ಹೌದ ಕರ್ಮ ಅಂದ್ರೆ ಏನು ಇದು ಗೊತ್ತಾಗ್ಬೇಕಲ್ಲ. ಹೌದೌದು ತಿಳಿಬೇಕಲ್ರಿ ಮಂದಿಗೆ. ಕಾಯದಿಂದ ಆಗುವಂತ ಕ್ರಿಯೆಗಳಿಗೆ ಕರ್ಮ ತಿಳಿ ಕರೀತಾರ. ಹೌದ ಕರ್ಮದಲ್ಲಿ 3 ಪ್ರಕಾರಗಳದಾವ. ಯಾವ್ರಿ ಅವು? ಒಂದು ಶಾರೀರಿಕ ಕರ್ಮ, ಒಂದು ಮಾನಸಿಕ ಕರ್ಮ, ಒಂದು ವಾಣಿಯ ಕರ್ಮ. ಹೌದು ಮುನಿ ಆಶ್ರಮದ ಒಗದು ಹೋಗಿಬಿಟ್ಟಾರ. ಮುಂಜಾನೆ ಗುರು ಮಠದೊಳಗೆ ಕಸ ಹೊಡಿತಿಳು ಸಾಂದೀಪನ ಹೆಂಡತಿ ಕಾವ್ಯ ಮಾತ. ಹೌದೌದು ಅದು ಅಕ್ಕಿನ ಕೈಗೆ ಹತ್ತು. ಹೌದ್ ಅಕ್ಕಿ ಏನ್ ಮಾಡ್ತಾಳ? ಏನ್ ಮಾಡ್ತಾಳ್ರಿ ಸರ? ಅತ್ತಿ ಎಲ್ಲಾರದಾಗ ಬಡವದಾನ ಸುಧಾಮನ ಕೈಯಾಗ ಕುಡಬೇಕು. ಎಲ್ಲ ಗುರು ಆಶ್ರಮದ ಶಿಷ್ಯರ ಇದ್ರಾಗ ಎಲ್ಲರಿಗೆ ಕೊಟ್ಟವ ತಾನೇ ತಿನ್ನಿಸ್ತಾನಂತೇಳಿ ಸುಧಾಮನ ಕೈಯಾಗ ಕೊಟ್ಟಾಳ. ಹೌದೌದು ಮುದುಕಿ ತನ್ನ ಗುಂಪದಿಂದ ಹೊತ್ತು ಬಳಕೆ ಎದ್ದು ನೋಡ್ತಾಳ, ಕಳ್ಳಿ ಗಂಟೆ ಇಲ್ಲ. ಹೌದೌದು ಅದಕ್ಕ ನಮ್ಮ ತೊರವಿ ಟಾಂಗಾ ಕಡಿ ಬರುನು. ಹೌದೌದು ಒಳ್ಳೆ ಬರಲ್ಲ. ಬುಳ್ಳಪ್ಪ ಮಾಸ್ತರ, ನಿನಗ ವಿಷಯ ನಡೆಸಲಿಕ್ಕೆ ಬರ್ತದ ಏನ ಇಲ್ಲ ಅಟ್ಟೆ ಕೇಳ್ತ ನಿನಗನ. ಇದು ಮೊದಲು ಹೇಳ್ರಿ, ನಿನಗ ವಿಷಯ ನಡೆಸಲಿಕ್ಕೆ ಬರ್ತದ ಏನ ಇಲ್ಲೋ? ಹೌದೌದು ಯಾಕ ಹೇಳ್ತ ಕೇಳು. ಹೇಳ್ರಲ್ಲ. ಈಗ ನಿನಗ ಒಂದು ಮಾತು ಕೇಳೋದದ. ಏನ್ ಕೇಳ್ಬೇಕಂತೀರಿ ಸರ? ಅನಲಾದೇವಿ ವಿಷಯ ನೀ ಹೇಳದಿ. ಹೌದ್ ಏನ್ ಹೇಳ್ದಿ? ಅನಲಾದೇವಿ. ಅನಲಾದೇವಿದ ವಿಷಯ ಹೇಳ್ದಿ. ಸೂರ್ಯಾಗ ತರಬದಕ್ಕೆದಾಳ. ಹೌದೌದು ಅಂತ ಕುಳ್ಯಾ ಗಂಡನ ಸಂಗಟ ಸಂಸಾರ ಮಾಡದಕ್ಕೆದಾಳ ಅಂತ ಹೇಳ್ದಿ. ಹೌದೌದು ಮತ್ತ ಹೆಳವಂಕ ಮುನಿ ಜೊತೆ ಸಂಸಾರ ಮಾಡದಕ್ಕೆ ಅನಲಾದೇವಿ ಇಕ್ಕಿ ಹೇಳ್ತೇವ ಏನ ತಾಯೋ? ದೈವ ಕೇಳ್ತನ. ಇಕ್ಕಿ ಹೇಳ್ತೇವ ಏನ ತಾಯಿ? ಇವ್ರದ್ದು ಹಿಂಗ್ಯಾ ಕಾಲ ಹತ್ತದ್ರಿ? ಗಾಡಿ ಘಟ್ರಕ್ಕ ಎತ್ತ ಲೈನಕ್ ನಡ ಎತ್ತ ಎರಿಗಿ ಕ್ವಾಣ ಕೆರಿಗಾಗಬಾರದು. ಮಾಸ್ತಾರ ಹೇಳ್ತಾಳ. ಏನ್ ಹೇಳ್ತಾಳ್ರಿ? ನನಗೇನು ಬೆಳ್ಳಿ ಬಾಡ ಬಂಗಾರ ಬೇಡ, ಯಾವ್ದು ಗುರು ಕಾಣಿಕೆ ಬೇಡ. ನನ್ನ ಮನಸ್ಸು ನಿನ್ನ ಮ್ಯಾಗ ಹೋಗ್ಯದ. ಒಂದು ರಾತ್ರಿ ಹಾಕಿರ್ಲಿ ನನ್ನ ಮಂಚಕ್ಕೆ ನೀ ಬಂದು ಕೂಡದೆ ಅಂದ್ರೆ ಸಾಕು, ಇದೇ ನಿನ್ನ ಗುರು ಕಾಣಿಕೆ ತಿಳಿ ಅಂದಾಳ. ಯಾರು? ತಾಯಿ. ತಾಯಿ ಬಿಡದಲ್ಲೇನ್ರಿ ಅದು ಎಂತದು? ಅಂತ ಮಗ ರೂಪ ಚೆಲುವಿಕೆ ಚಂದ್ರನ ಜೊತೆ ತಾಯಿ ಕೂಡಿ ಕೆಟ್ಟು ಬುಧನ ಮಗನಿಗೆ ಹಡದಾಳ ಅಂದ್ರೆ ನಿನ್ನ ತಾಯಿ ಜನ್ಮಕ್ಕೆ ನಾಚಿಕೆ ಬರಬೇಕು. ಅಕ್ಕಲಕೋಟೆ ತಾಲೂಕ ಸೋಲಾಪುರ ಜಿಲ್ಲೆಯ ಪವನ ಕ್ಷೇತ್ರ ಯಾವಾದ್ರಿ ಅದು? ಪಾನಮಂಗಳೂರ ಗ್ರಾಮದಲ್ಲಿ ಕೂಡಿರುವ ಸಕಲ ತತ್ವಜ್ಞಾನಿಗಳಿಗೆ, ಗುರು ಹಿರಿಯರಿಗೆ, ಹೌದಾ, ಸುತ್ತಮುತ್ತ ಊರದಿಂದ ಈ ಡೊಳ್ಳಿನ ಹಾಡಿಕೆ ಕೇಳಕ್ಕೆ ಬಂದಂತ ಎಲ್ಲ ತತ್ವಜ್ಞಾನಿಗಳಿಗೆ, ಹೌದೌದು, ಕುಂಬಾರಿ ಘೇನ ಸುತ್ತಮುತ್ತನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳುತ್ತಾರ ಮಹಾತ್ಮರು. ಏನ್ ಹೇಳ್ತಾರೆ ಸರ ಮಾತಾ? कर्म तेरा अच्छा है तो किस्मत तेरी दासी है, दासी है. ನೇತ್ तेरा साफ है तो घर में मथुरा काशी है ಅಂತ ಹೇಳಿದ್ರು. ಹೌದೌದು. ಹೀಗಂದ್ರೇನ್ರಿ? ನೀ ಮಾಡುವ ಕರ್ಮ ಒಳ್ಳೇದಿತ್ತಂದ್ರ ನಿನ್ನ ಹಣಿ ಬರದ ಭೋಗ ನೀ ಹೇಳದಂಗ ಕೇಳುತ್ತದ. ಹೌದೌದು. ನಿನ್ನ ನಡಿ, ನಿನ್ನ ನುಡಿ, ನಿನ್ನ ತೊಡಿ ಸುದ್ದಿತ್ತಂದ್ರ ನೀ ಯಾ ದೇವರ ಗುಡಿಗೆ ಹೋಗಬೇಡ. ಹೌದೌದು. ಕಾಶಿ ರಾಮೇಶ್ವರ ಶ್ರೀಶೈಲ ಮಲ್ಲಯ್ಯ ನಿನ್ನ ಹುಡುಕ್ಯಾಡ ಗೊತ್ತು ನಿನ್ನ ಮನೆಗೆ ಬರ್ತಾರ ಅಂತ ಹೇಳ್ತಾರ. ಹೌದೌದು ಹೌದೌದು. ಕೇಳ್ರಿ, ವಿಷಯ ಜಗಳ ಹತ್ಯಾದ. ಒಂದು ಮುತ್ತೂರದವರಿಗೆ, ಒಂದು ಕುಂಬಾರಿ ಅವರಿಗೆ, ಹೌದೌದು, ಒಂದು ಕರ್ಮಕ್ಕ ಇನ್ನೊಂದು ಧರ್ಮಕ್ಕ. ಹೌದೌದು. ಹೌದಿಲ್ಲ? ಹೌದ್. ನಮ್ಮ ಪಾಲಿಗೆ ಕರ್ಮದ. ಹೌದ. ಕರ್ಮ ಅಂದ್ರೆ ಏನು ಇದು ಗೊತ್ತಾಗ್ಬೇಕಲ್ಲ. ಹೌದೌದು ತಿಳಿಬೇಕಲ್ರಿ ಮಂದಿಗೆ. ಕಾಯದಿಂದ ಆಗುವಂತ ಕ್ರಿಯೆಗಳಿಗೆ ಕರ್ಮ ತಿಳಿ ಕರೀತಾರ. ಹೌದಾ. ಕರ್ಮದಲ್ಲಿ 3 ಪ್ರಕಾರಗಳದಾವ. ಯಾವ್ರಿ ಅವು? ಒಂದು ಶಾರೀರಿಕ ಕರ್ಮ, ಒಂದು ಮಾನಸಿಕ ಕರ್ಮ, ಒಂದು ವಾಣಿಯ ಕರ್ಮ. ಹೌದೌದು. 3 ಪ್ರಕಾರ ಕರ್ಮಗಳದಾವ. ಹೌದಾ. ಒಂದು ಮಾತು ಹೇಳುದದ. ಏನ್ ಹೇಳ್ಬೇಕಂತೀರಿ ಮಾತಾ? ಪರಮಾತ್ಮನಲ್ಲಿ ನಮ್ಮ ಕರ್ಮ ಒಳ್ಳೇದ ಇತ್ತಂದ್ರ ಪರಮಾತ್ಮ ನಮ್ಮ ಪಾದ ತೊಳಿತನ. ಬಂಧುಗಳೇ, ಹೌದೌದು, ಪರಮಾತ್ಮ ನಮ್ಮ ಪಾದ ತುಳಿತನ. ಹೌದಾ. ಲಕ್ಷಿಡ್ರಿ, ಒಂದು ದೃಷ್ಟಾಂತ ಹೇಳುವುದದ. ಏನ್ ಹೇಳ್ಬೇಕಂತೀರಿ ಹೇಳ್ರಿ? ಕೃಷ್ಣ ಅವತಾರದೊಳಗ ದ್ವಾಪಾರ ಯುಗದಾಗ ಗೋಕುಳದೊಳಗ ಶ್ರೀಕೃಷ್ಣ ಪರಮಾತ್ಮನ ಆತ್ಮೀಯ ಗೆಳೆಯ ಯಾರು? ಯಾರಿಪ್ಪ ಅವರು?
ಬಡತನದಾಗೆ ಇದ್ದ ಬ್ರಾಹ್ಮಣದೊಳಗ ಮನತಾನದಾಗ ಹುಟ್ಟಿ ಬಂದಿದ ಬಡವ ಸುಧಾಮ ಅಂತೇಳಿ ಹೌದೌದು. ಕೃಷ್ಣ ಸಾಂದೀಪ ಮುನಿ ಬಲ್ಲಿ ಗುರು ಆಶ್ರಮದಾಗ ವಿದ್ಯಾ ಕಲಿತಿದ್ದ. ಹೌದಾ. ಸುಧಾಮನು ವಿದ್ಯಾ ಕಲ್ತವನೇ ಅದಾನ. ಕೃಷ್ಣ ಸುಧಾಮ ಬಲರಾಮ ಇವರೆಲ್ಲ ಸಾಂದೀಪ ಋಷಿಯ ಗುರು ಆಶ್ರಮದಾಗ ವಿದ್ಯಾ ಕಲ್ತವ್ರದಾರ. ಹೌದಾ. ಖರೆ ಸುಧಾಮ ಮನಸ್ಸು ಮಾಡಿದ್ರ ಪರಮಾತ್ಮಗ ಕೂಡ ದಾರಿದ್ರ್ಯ ಮಾಡ್ತಿದ್ದ, ಬಡವ ಮಾಡ್ತಿದ್ದ. ಖರೆ ಸುಧಾಮನ ಮನಸ್ಸಂತಾದಿದ್ದಿತ್ತಲ್ಲ. ಹೌದೌದು. ಯಾಕ ಹೇಳುದದ, ಒಬ್ಬಕ್ಕಿ ಬ್ರಾಹ್ಮಣರ ಹೆಣ್ಮಗಳು ಹೌದಾ. ಕಡು ಬಡವಳು ರೀ. 5 ದಿನ ಉಪವಾಸ ಇದ್ದ ಬಳಕ 6ನೇ ದಿನ ಯಾರೇ ಒಂದು ಅರ್ಧ ರೊಟ್ಟಿ ಕೊಟ್ರ ಹೊಟ್ಟಿಗೆ ಉಣ್ತಿದಳು, ಇಲ್ಲಾದ್ರೆ ಬಡತಾನೆ ಆಕಿಂದು ಅಟ್ಟು ಕಡು ಬಡತಾನಿತ್ತು. ಹೌದೌದೌದು. ಒಬ್ಬಕ್ಕಿ ಬ್ರಾಹ್ಮಣ ಹೆಣ್ಮಗಳದು. ಹೌದ್. ಆ ಹೆಣ್ಮಗಳು ಏನ್ ಮಾಡಿದಳು, ದಿನನಿತ್ಯ ವಾಸುದೇವನು ಹಗಲಿರುಳು ಭಕ್ತಿ ಮಾಡ್ತಿದಳು. ಹೌದಾ. 5 ದಿನ ಉಪವಾಸ ಅದಾಳ. ಹೌದ್. 6ನೇ ದಿನಕ್ಕೆ ಒಬ್ಬ ಗೃಹಸ್ಥ 1-2 ಮುಟ್ಟಿಗೆ ಕಳ್ಳಿ ಕೊಟ್ಟಾನ. ಕಳ್ಳಿ ಹುರುಗಳ್ಳಿ ಅಂತೇಳಿ ಅತ್ತಾರ ನೋಡ್ರಿ. ಹೌದೌದು. ಹುರುಗಳ್ಳಿ ಕೊಟ್ಟಾನ. ಹೆಣ್ಮಗಳು ಏನ್ ಮಾಡಿದಳು, ಏನ್ ಮಾಡ್ದಲ್ರಿ ಸರ, ಅರ್ಬಿ ಒಳಗ್ ಕಟ್ಟಿ ಮುಂಜಾನೆ ಝಳಕಾದ ಬಳಕ ವಾಸುದೇವನ ಒಂದು ಪೂಜೆ ಆದ ಬಳಕ ಇದು ತಿನ್ಬೇಕಂತೇಳಿ ತನ್ನ ಒಂದು ಗುಂಪಾದೊಳಗೆ ಇಟ್ಟಾಳ. ಹೌದೌದು. ಕಟ್ಟಿಟ್ಟಾಳ ಅರ್ಬಿ ಒಳಗ. ಕಟ್ಟಿ ಇಟ್ಟಾಳ. ಅದೇ ರಾತ್ರಿ ಏನಾಗ್ಯದತ್ತ, ಯಾನ ಮನೆಗ್ಯಾಳ ನೋಡ್ರಿ. ರಾತ್ರಿ ಮನೆಗ್ಯಾಳ. 4 ಮಂದಿ ತುಡುಗರು ತುಡುಗಿಗೆ ಬಂದರ ಅಕ್ಕಿನ ಮನೆಗೆ. ಹೌದೌದು. ಅಕ್ಕಿರಿ ಕೆಟ್ಟ ಬಡವಳು. ಅಕ್ಕಿನ ಮನ್ಯಾಗ ಏನೂ ಇಲ್ಲ. ಅಕ್ಕಿನ 5 ದಿನ ಉಪವಾಸ. ಹೌದಾ. 6ನೇ ದಿನಕ್ಕೆ ಒಂದು ಅರ್ಧ ತುಕುಡಿ ಉಣಾಕಿ ಅಕ್ಕಿನ ಮನ್ಯಾಗ ಏನೋ ಸಿಗಲಿಲ್ಲ. ಖರೆ ಅರ್ಬಿ ಪಡಿಕೆ ಒಳಗೆ ಏನೋ ಕಟ್ಟಿಟ್ಟಾಳಂದ್ರೆ ಇದ್ರಾಗ ಏನಾರ ಇದ್ದಿರ್ಬೇಕಂತೇಳಿ ಹೌದೌದು. ಆ ತುಡುಗರು ಏನ್ ಮಾಡಿದ್ರು, ಆ ಕಳ್ಳಿದು ಏನು ಗಂಟು ಕಟ್ಟಿಲ್ ನೋಡು, ಅದ ಹೊರಗಳ್ಳಿ ಗಂಟು ತಗೊಂಡು ಓಡುದ್ರಿ. ಹೌದೌದು. ಗಂಟೆ ಕದ್ರ ಅದು. ಮಧ್ಯರಾತ್ರಿ ಆ ಗಂಟು ತೆಗೆದು ನೋಡ್ತಾರ. ಹಂಗೆ ಮುಂದೆ ಹೋಗಿ ಹುರುಗಳ್ಳಿ ಅದಾವ. ಇನ್ ಹ್ಯಾಂಗ ಮಾಡೋದು, ಇವ್ ತೊಗೊಂಡು ಏನ್ ಮಾಡೋತ್ತೆ, ಹಂಗೆ ಗಂಟು ಕಟ್ಟಿ ಸಾಂದೀಪ ಮುನಿ ಆಶ್ರಮದಾಗ ಒಗದು ಹೋಗಿಬಿಟ್ರು. ಹೌದೌದು. ಸಾಂದೀಪ ಮುನಿ ಆಶ್ರಮದ ಒಗದು ಹೋಗಿಬಿಟ್ಟಾರ. ಮುಂಜಾನೆ ಗುರು ಮಠದೊಳಗೆ ಕಸ ಹೊಡಿತಿಳು ಸಾಂದೀಪನ ಹೆಂಡತಿ ಕಾವ್ಯ ಮಾತ. ಹೌದೌದು. ಅದು ಅಕ್ಕಿನ ಕೈಗೆ ಹತ್ತು. ಹೌದ್. ಅಕ್ಕಿ ಏನ್ ಮಾಡ್ತಾಳ, ಏನ್ ಮಾಡ್ತಾಳ್ರಿ ಸರ, ಅತ್ತಿ ಎಲ್ಲಾರದಾಗ ಬಡವದಾನ ಸುಧಾಮನ ಕೈಯಾಗ ಕುಡಬೇಕು. ಎಲ್ಲ ಗುರು ಆಶ್ರಮದಾಗ ಶಿಷ್ಯರ ಇದ್ರಾಗ ಎಲ್ಲರಿಗೆ ಕೊಟ್ಟವ ತಾನೇ ತಿನ್ನಿಸ್ತಾನಂತೇಳಿ ಸುಧಾಮನ ಕೈಯಾಗ ಕೊಟ್ಟಾಳ. ಹೌದೌದು. ಮುದುಕಿ ತನ್ನ ಗುಂಪದಿಂದ ಹೊತ್ತೊಂಡ ಬಳಕ ಎದ್ದು ನೋಡ್ತಾಳ, ಕಳ್ಳಿ ಗಂಟೆ ಇಲ್ಲ. ಹೌದ್. ವಾಸುದೇವನ ಪೂಜೆ ಆದ್ಬೇಕು ತಿನ್ಬೇಕಂತೇಳಿ ಅತ್ತಾಳ. ಹೌದೌದು. 5 ದಿನ ಉಪವಾಸಿದ್ದ. ಕೈಗೆ ಬಂದುದು ತುತ್ತು ಬಾಯಿಗೆ ಬಂದಿಲ್ಲ. ಹೌದಾ. ಖರೆ ನನ್ನ ಕಳ್ಳಿ ಗಂಟೆ ಏನದ ತುಡುಗರ ಒಯ್ದಾರ. ಹೌದೌದು. ಯಾರು ತಿತ್ತಾರ ಅವರು ದರಿದ್ರ ಆಗಲತ್ತಿಳಿ ಶ್ರಾಪ ಕೊಟ್ಟಳು. ಬಂಧುಗಳೇ ಶ್ರಾಪ ಕೊಟ್ಟಳು. ಹೌದೌದು. ಖರೆ ಇಲ್ಲಿ ಯಾರ ಕೈಯಾಗ ಹತ್ಯದ, ಸಾಂದೀಪನ ಹೆಂಡತಿ ಸುಧಾಮನ ಕೈಯಾಗ ಕೊಟ್ಟಾಳ. ಸುಧಾಮಗೆ ಗೊತ್ತಿತ್ತು ಇದು ಕಳ್ಳಿ ತಿಂದೆವಂದ್ರ ದರಿದ್ರ ಆಗ್ತೇವ ಅಂತೇಳಿ. ಹೌದೌದು. ಕರೆ ಸುಧಾಮ ಒಂದು ತುಕುಡಿನೂ ಕೂಡ ಕೃಷ್ಣಗೆ ಬಿಟ್ಟು ತಿತ್ತಿತ್ತಲ್ಲ. ಗಂಟು ತೆಗೆದು ನೋಡ್ತಾನ, 2 ಮುಟ್ಟಿಗೆ ಹುರುಗಳ್ಳೆದಾವ. ಕೃಷ್ಣ ಪರಮಾತ್ಮಗನ ಹ್ಯಾಂಗ ಕೂಡ್ಲೆ ತಿಳ್ತಾನ. ಹೌದೌದು. ಏನೋ ಬಂದ್ರ ನನ್ನ ಪಾಲಿಗೆ ದರಿದ್ರ ಬರ್ಲಿ, ಖರೆ ನನ್ನ ಕೃಷ್ಣಗೆ ದರಿದ್ರ ಬರ್ಬೇಕಂತೇಳಿ ಅಟ್ಟು ಎಲ್ಲ ಹುರುಗಳ್ಳಿ ತಿಂದು ಸುಧಾಮ ದರಿದ್ರ ತಗೊಂಡ. ಖರೆ ಕೃಷ್ಣ ಪರಮಾತ್ಮಗ ದರಿದ್ರ ಹಚ್ಚಗುಳ್ಳಿಲ್ಲ. ಮುಂದೆ ಗುರು ಆಶ್ರಮದಿಂದ ಹೋದ ಬಳಿಕ ಕೆಲವು ವರ್ಷ ಗತಿಸೋಯ್ತು. ಬಡತಾನ ತೆಪ್ಪಲಿಲ್ಲ ಸುಧಾಮದು. ಕೃಷ್ಣ ಗೋಕುಳದೊಳಗ 16,108 ಕೋಲಿ ಕಟ್ಟಿದ್ದ. ಒಬ್ಬೊಬ್ಬರಿಗೆ ಒಂದೊಂದು ಕೋಲ್ಯಾಗ ಇಟ್ಟಾನ. ಖರೆ ಯಾರು ಸತ್ಯಭಾಮ ರುಕ್ಮಿಣಿ ಕೃಷ್ಣಗೆ ಗಾಳಿ ಹೊಡಿತಿದ್ರು. ಬಂಗಾರದ ಒಂದು ಚೋಪಾಳದ ಮ್ಯಾಗ ಕುತ್ತಾನ. ಕೃಷ್ಣ ಬಂಗಾರ ಮಂಚದ ಮ್ಯಾಗ ತೂಕೋತಾನ. ಬಂಗಾರದ ಚೋಪಾಳ ಮ್ಯಾಗ ಬಡತಾನದವ ವಾರಿಗೆ ಗೆಳೆಯ ಸುಧಾಮ ತನ್ನ ಹೆಂಡತಿಗೆ ಹೇಳ್ತಾನ, ನನ್ನ ಗೆಳೆಯ ಇದ್ದಂತ ಕೃಷ್ಣನ ಬೆಟ್ಟಿಗೆ ಹೋಗಿ ಬರ್ತತ್ ಹೇಳ್ದ. ಹೋಗುವಾಗ ಹಂಗೆ ಯಾಕ ಹೋಗತ್ತೀರಿ, 1 ಮುಟ್ಟಿಗೆ ಚುರುಮೂರರೆ ವೈರಿ ಅಂದಾಗ 1-2 ಮುಟ್ಟಿಗೆ ಚುರುಮೂರಿ ತನ್ನ ದೋತ್ರ ಹರಕಂಗಿ ದೋತ್ರ ಪದರ ಕಟ್ಕೊಂಡು ದ್ವಾರಕಾಕ್ಕೆ ನಡ್ಕೋತು ಬ್ಯಾಸಿಗೆ ಬಿಸಿಲು ಒಟ್ಟ ಅಲ್ಲಿಲ್ಲ, ಕಲ್ಲ ಮುಳ್ಳಲ್ಲಿಲ್ಲ. ಸುಧಾಮನ ಕಾಲಿಗೆ ಗುಳ್ಳಿ ಬಂದವ. ಬಂಧುಗಳಿಗೆ ಗುಳ್ಳಿ ಬಂದವ. ದ್ವಾರಕಾ ಸನಿ ಬಂದು ದ್ವಾರಕಾದಾಗ ಪ್ರವೇಶ ಮಾಡ್ಬೇಕತ್ತಾನ. ದ್ವಾರಪಾಲಿಕರು ಬಿಡ್ಲಿಲ್ಲ. ಯಾರಿಗೆ?
ಸುಧಾಮಗ ಯಾಕ ಇವ ಇಂಥ ಕೆಟ್ಟ ಬಡವದಾನ, ಕೈಯ ಕಾಲ ಎಲ್ಲ ನಡ್ಲಿಕ್ಕೆ ಬರ್ಲಾರ್ದಂಗ ಅದಾನ, ಕೆಟ್ಟ ಹೊಲಸಂಗಿ ಹುಟ್ಟಾನ. ಹೌದ್ ಕೃಷ್ಣ ಇವನಿಗೆ ಹ್ಯಾಂಗ ಭೇಟಿ ಆಗತ್ತನ ಅಂತೇಳಿ ಅವ್ರು ಒಟ್ಟು ಬಿಡ್ಲಿಲ್ಲ. ಹೌದೌದೌದು. ಯಪ್ಪ ನನಗೆ ಒಳಗೆ ಬಿಡಬೇಡ್ರಿ, ಆದ್ರೂ ಕೂಡ ನಿಮ್ಮ ಕೃಷ್ಣಗೆ ಹೋಗಿ ಬರೇ ಸುಧಾಮ ಬಂದನ ತಿಳಿದಿಟ್ಟೆ ಕಿವ್ಯಾಗ ಮಾತೇಳ್ರಿ. ಹೌದೌದು. ಎಲ್ಲೇನಂದ್ರ ದ್ವಾರಕಾದ ದ್ವಾರ ಬಾಗಲ ಮುಂದೆ ನಿತ್ತನ ತಿಳಿದ ಒಂದೇ ಕೇಳ್ರಿ ಅಂದಾಗ ಒಬ್ಬ ದ್ವಾರ ಪಾಲಿಕ ಯಾನ ಮಾಡ್ದ, ಏನ್ ಮಾಡಿದ್ರಿ? ಕೃಷ್ಣ ಇದ್ದಂತ ಕೋಲಿಗೆ ಹೋಗ್ತಾನ. ಹೌದಾ? ಬಂಗಾರದ ಚೋಪಾಳದ ಮ್ಯಾಗ ಕೃಷ್ಣ ಕುತ್ತನ. ಎಷ್ಟೋ ಮಂದಿ ಗಾಳಿ ಹೊಡಿತಿದ್ರು. ಕೃಷ್ಣನ ಕಿವ್ಯಾಗ ಹೇಳ್ತಾನ, ಯಾನೋ ನಿಮ್ಗ ಬೆಟ್ಟಿಗೆ ತಿಳಿ ಬಹಳ ಬಡವ, ಸುಧಾಮ ಬಂದಾನ ತಿಳಿ ಹೇಳದ ತಡ 3 ಹೆಜ್ಜೆನೊಳಗೆ ದ್ವಾರ ಬಾಗಿಲಿಗೆ ಬಂದ ಕೃಷ್ಣ ಪರಮಾತ್ಮ ಸುಧಾಮಗ ಟೆಕ್ಕಿ ಬಿಡಿತನ ಬಂಧುಗಳೇ. ಅದೇ ಸುಧಾಮಗ ತಗೊಂಡು ಹೋಗಿ ಬಂಗಾರದ ಸಿಂಹಾಸನದ ಮ್ಯಾಗ ಕೂತು ರುಕ್ಮಿಣಿಗೆ ಹೇಳ್ತಾನ, ರುಕ್ಮಿಣಿ ಸುಧಾಮ ಬಂದಾನ, ಬರೇ ಒಂದು ತಾಬಂಡಿ ಒಂದು ಚರಿಗೆ ನೀರು ತಗೊಂಡ ಬಾ ಅಂದ. ಯಾಕತೆ ಕೇಳದಳು, ಕೆಲಸ ಬ್ಯಾರೆ ಅದ, ತಗೊಂಡ ಬಾ. ಒಂದು ತಾಬಂಡಿ ಒಂದು ಚರಿಗೆ ನೀರ ಕೃಷ್ಣ ಪರಮಾತ್ಮನ ಕೈಯಾಗ ಕೊಟ್ಟ ಬಳಕ ಸುಧಾಮನ 2 ಕಾಲ ಆ ಗಂಗಾಳದೊಳಗಿಟ್ಟು ಕೃಷ್ಣ ಸುಧಾಮನ ಕಾಲ ತೊಳಿತನ ಬಂಧುಗಳೇ, ಕಾಲ ತೊಳಿತನ. ಕಣ್ಣಾನ ನೀರು ಕೃಷ್ಣದ ಧಾರಾಳವಾಗಿ ಹರಿತವ. ಅವಾಗ ರುಕ್ಮಿಣಿ ಕೇಳತ್ತಾಳ, ಏನ್ ಕೇಳ್ತಾಳ್ರಿ? ಪರಮಾತ್ಮ ಜಗತ್ತೆ ನಡೆಸಂತ ಜಗದ್ವಡಿಯ ಇದ್ದಿ, ಇವತ್ತ ನಿನ್ನ ಕಣ್ಣಾನ ನೀರು ಯಾಕಂತೇಳಿ ಕೇಳಿದಳು. ಹೌದಾ? ರುಕ್ಮಿಣಿ 16,108 ಕೋಲಿ ಕಟ್ಟಿ ಇಡೀ ದ್ವಾರಕಾಕ ಮಾಲಕತ್ತೇಳಿ ನೀವು ತಿಳ್ಕೊಂಡಿರಿ. ನನ್ನಂತ ಸೌಕಾರ ಯಾರು ಇಲ್ಲ ಅಂತೇಳಿ ನೀವು ತಿಳ್ಕೊಂಡಿರಿ. ಹಿಂದ ಒಂದ ಕರ್ಮ ಆಗ್ಯದ. ಸುಧಾಮ ಮನಸ್ಸು ಮಾಡಿದಂದ್ರ ಬಿಕ್ಕಿ ಬೇಡು ಪ್ರಸಂಗಿತ್ತ ಕರೆ, ಸ್ವಂತ ಬಿಕ್ಕಿ ಬೇಡನ ಕರೆ ನನಗ ಕಳ್ಳಿ ಕೊಟ್ಟಿಲ್ಲ. ಇಂಥ ಸುಧಾಮನ ಪುಣ್ಯದಿಂದ ಬಂಗಾರ ಚೋಪಳದ ಮ್ಯಾಗ ಕೂತಿದ್ದ. ನೋಡ್ರಿ ಎಂತ ಮಾತು ಹೇಳ್ತಾರ. ಅವಾಗ ಸುಧಾಮ ಕಣ್ಣಾನ ನೀರು ತೆಗೆದು ತನ್ನ ಧೋತ್ರ ಪಡಿಕೆ ಒಳಗಿಂದು ಆ 2 ಮುಟ್ಟಿಗೆ ಚುರುಮುರಿ ಕೊಟ್ಟ ಬಳಕ ಸತ್ಯಭಾಮ ಅಪ್ಪಾಶಿ ಮಾಡಿ ನಗತ್ತಾಳ. ಏನ್ ಹೇಳ್ತಾರ್ರಿ? ಬಂಗಾರದ ತಾಬಂಡಿ ಒಳಗ ಪಂಚಾಮೃತ ಎಡಿ ಉಣುವಂತ ಕೃಷ್ಣ ಇಂಥ ಚುರುಮುರಿ ತಿತ್ತಾನ. ಅವಾಗ ಸುಧಾಮ ತನ್ನಂತ ಏನ ಚುರುಮುರಿಯವ ಕೃಷ್ಣ ಪರಮಾತ್ಮ ಭಕ್ತಿದಿಂದ ಬರೇ 2 ಮುಟ್ಟಿಗೆ ಚುರುಮುರಿ ತಿಂದ್ರ ಸ್ವರ್ಗ ಲೋಕದಾಗ ಗಂಟಿ ತಾನೇ ಬಡಿತಿತ್ತ ಬಂಧುಗಳೇ. ಇದರಂತ ಜಗತ್ತಿದಾಗ ಮತ್ತೊಂದು ಯಾವುದು ಇಲ್ಲ. ಅದಕ್ಕ ನಮ್ಮ ತೊರವಿ ಟಾಂಗಾ ಕಡಿ ಬರುನು. ಹೌದೌದು, ಒಳ್ಳೆ ಬರಲ್ಲ. ಬುಳ್ಳಪ್ಪ ಮಾಸ್ತರ, ನಿನಗ ವಿಷಯ ನಡೆಸಲಿಕ್ಕೆ ಬರ್ತದ ಏನ ಇಲ್ಲ ಅಟ್ಟೆ ಕೇಳ್ತ ನಿನಗನ. ಇದು ಮೊದಲು ಹೇಳ್ರಿ, ನಿನಗ ವಿಷಯ ನಡೆಸಲಿಕ್ಕೆ ಬರ್ತದೋ ಏನ ಇಲ್ಲೋ? ಹೌದೌದು. ಯಾಕ ಹೇಳ್ತ ಕೇಳು. ಹೇಳ್ರಲ್ಲ. ಈಗ ನಿನಗ ಒಂದು ಮಾತು ಕೇಳೋದದ. ಏನ್ ಕೇಳ್ಬೇಕಂತೀರಿ ಸರ? ಅನಲಾದೇವಿ ವಿಷಯ ನೀ ಹೇಳ್ದಿ. ಹೌದ್. ಏನ್ ಹೇಳ್ದಿ? ಅನಲಾದೇವಿದ ವಿಷಯ ಹೇಳ್ದಿ. ಸೂರ್ಯಾಗ ತರಬದಕ್ಕೆದಾಳ. ಹೌದೌದು. ಅಂತ ಕುಳ್ಯಾ ಗಂಡನ ಸಂಗಟ ಸಂಸಾರ ಮಾಡದಕ್ಕೆದಾಳ ಅಂತ ಹೇಳ್ದಿ. ಹೌದೌದು. ಮತ್ತ ಹೆಳವಂಕ ಮುನಿ ಜೊತೆ ಸಂಸಾರ ಮಾಡದಕ್ಕೆ ಅನಲಾದೇವಿ ಇಕ್ಕಿ ಹೇಳ್ತೀವೋ ಏನ ತಾಯಿಯೋ? ದೈವ ಕೇಳ್ತನ, ಈಕಿ ಹೇಳ್ತೀವೋ ಏನ ತಾಯಿ? ಇವ್ರದ್ದು ಹಿಂಗ್ಯಾಕಾಲ ಹತ್ತದ್ರಿ? ಗಾಡಿ ಘಟ್ರಕ್ಕ ಎತ್ತ ಲೈನಕ್ ನಡ್ದ, ಎತ್ತ ಎರಿಗಿ ಕ್ವಾಣ ಕೆರಿಗಾಗಬಾರದು ಮಾಸ್ತರ. ಹಂಗ ನಡ್ದದ. ಎಲ್ಲಾ ಕಡೆ ಹಾಡಿಕೆ ಮಾಡುದು ಬ್ಯಾರೆ. ಹೌದಾ? ಅಕ್ಕಲಕೋಟ ತಾಲೂಕದಾಗ ಒಂದು ತಡವಾಳ, ಒಂದು ಪಾನಮಗಳೂರದಾಗ ಹಾಡಿಕೆ ಮಾಡುದು ಬ್ಯಾರೆ. ಹೌದಾ? ಎಲ್ಲಾ ಕಡೆ ನೀ ಹ್ಯಾಂಗ ಮಾಡ್ತಿ ಮಾಡು. ಹೌದೌದು. ಸುಮ್ಮ ಕೆಸರ ಕಾಲಿಟ್ಟು ದಾಟದ್ರಿ ಇಲ್ಲಿ ಜನ ತೂಕ ಮಾಡ್ತದ, ಜ್ಞಾನದ ಜಗಳ ನೋಡ್ತದ. ಹೌದು. ಕರ್ಮ ಧರ್ಮದ ಜಗಳದೊಳಗ ಧರ್ಮದ ಕಾರ್ಯ ಒಂದೂ ಇಲ್ಲ. ನೀ ಒಂದು ಧರ್ಮದ ವಿಷಯನೇ ಹೇಳಿಲ್ಲ, ಸುಮ್ಮ ಎಲ್ಲ ಕಲಿಸಿ ಹೊಡೆದಿ. ಹೌದೌದು. ಇದು ಹೆಂಗಾಗ್ತದ ಗೊತ್ತದೇನ್ರಿ? ಹೆಂಗಾಗ್ತದ್ರಿ ಸರ? ಸುಮ್ಮ ನಿಮಗೆ ತಿಳಿಯಂಗ ಹೇಳತ್ತ. ದಯವಿಟ್ಟು ಸ್ವಾಮಿಗಳಿದ್ರ ಸಿಟ್ಟಿಗೆ ಬರಬೇಡ್ರಿ. ಒಂದು ದೃಷ್ಟಾಂತ ಹೇಳುದದ. ಊರಿದ್ದಲ್ಲಿ ಸ್ವಾಮಿಗಳು ಇರಾವ್ರಿ. ಹೌದೌದು, ಇರಾವ್ರಿ. ಹೌದಿಲ್ಲ? ಹೌದು. ಮಂಗಳೂರ್ದ ಹೇಳಲ್ಲ, ನಮ್ಮೂರ್ದ ಹೇಳ್ತ. ಅಳಗಿ ಅಂತ ಊರಾಗ 2 ಸ್ವಾಮಿಗಳು ಇದ್ರಿ. ಒಬ್ಬ ಇಲ್ಲ, ಇಲ್ಲಿದೆ ಹೇಳ್ರಿ, ಸಿಟ್ಟಿಗೆ ಬರೋಲ್ಲ ಅವ್ರೇನು. ನನಗ್ ಹೋಗುದೇನ್ ಇಲ್ಲಿದು? ಇಲ್ಲ ಕೇಳೋ ಗೌಡ, ಹೇಳ್ರಿ. ಆಳಿಗೆ ಅಂತ ಊರಾಗ ಒಬ್ಬ ಸ್ವಾಮಿ ಇದ್ದ. ಅವನಿಗೆ 2 ಹೆಂಡ್ರು. ಹೌದೌದು. ಒಬ್ಬಕ್ಕಿಗೆ 10 ಎಕರೆ ಹೊಲ, ಒಂದು 10 ಎಮಗಳು ಮಾಡಿ ಹೊಲದಾಗ ಇಟ್ಟಾನ. ಹೌದೌದು. ದೊಡ್ಡಕ್ಕಿಗೆ. ಹೌದು.
ಸಣ್ಣಕ್ಕಿಗೆ ಒಂದು ಹಿಟ್ಟಿನ ಗಿರಣಿ ಒಂದು ಕಿರಾಣ ದುಕಾನ ಮಾಡಿ ದುಕಾನದಾಗ ಸಣ್ಣಕ್ಕಿಗೆ ಕುಂಡ್ರಸ್ಯಾನ. ಹೌದೌದು, ಇಬ್ರದ್ದು ಬಿಸಿನೆಸ್ ಮಾಡ್ಯಾರ. ಕರೆ ತಂದು ಒಂದು ಬಿಸಿನೆಸ್ ಇತ್ತು. ಅವಂದೇನೈತ್ರಿ, ಊರಾಗ ಯಾರೇ ಬರ್ಲಿ ಪಂಚಾಂಗಿ ಹೇಳ್ತಿದ್ರು ಸ್ವಾಮಿ. ಹೌದೌದು, ಸಾಲಿ ಬಾಳ ಕಲ್ತಿರೇನ್ರಿ ಅವ್ರು? ಇಬ್ಬರು ಹೆಂಡ್ರ ಆನಂದ ಇಂತ ಆನಂದ ಇಲ್ಲ ತಿಳಿ ಸ್ವಾಮಿ ತಿಳ್ಕೊಂಡಿದ. ಹೌದ್ ನೋಡ್ರಿ, ಸಂಕ್ರಾಂತಿ ಹಬ್ಬ ಸನಿ ಬರ್ತಿತ್ತು. ಅತಿ ಪ್ರೇಮ ಸಣ್ಣಕ್ಕಿ ಮ್ಯಾಗ ಸ್ವಾಮಿದು. ಹೌದ್ ಯಾವಾಗನು ಊಟ ಉಡಿಗೆ ಎಲ್ಲ ಸಣ್ಣಕ್ಕಿ ಮನೆಗೆ ಇರೋದು. ಹೌದ್ ದೊಡ್ಡಕ್ಕಿ ಹೇಳ್ತಾಳ, ಸ್ವಾಮಿಗಳ ನೋಡ್ರಿ ಹಂಗೆ ಹೇಳ್ತಾಳ, ಈ ಬಾರಿ 10 ಎಮಗಳು ಎಲ್ಲ ಇದಾವ, ಹೌದಾ, ಗಟ್ಟಿ ಹಾಲು ಕಾಸ್ತ, ಹೌದೌದು, ಊರುನು ಹೋಳಿಗೆ ಮಾಡ್ತ, ತುಪ್ಪ ಹಾಲ ಹೋಳಿಗೆ ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಮನೆಯಾಗ ನೀನು ಊಟದಂದಳು. ಹೌದಾ, ಯಾಕಾಗಲ್ಲ ಅಂದ ಸ್ವಾಮಿ. ಊರಾಗೆ ಮನಿ ಇದ್ದು ಇಬ್ಬರದು, ಊರಾಗ ಮನಿ ಇತ್ತು. ಸಂಕ್ರಾಂತಿ ಹಬ್ಬದ ದಿನ ದೊಡ್ಡಕ್ಕಿ ಮನೆಗೆ ಸ್ವಾಮಿ ಉಳ್ಳಕ್ ಹೋಗ್ಯಾರ. ಹೌದ್ ದೊಡ್ಡಕ್ಕಿ ಮನೆಗೆ ಸ್ವಾಮಿ ಉಳ್ಳಕ್ ಹೋಗ್ಯಾನ. ಊಟ ಮಾಡೋರ್ದಾಗ ಊರನ ಹೋಳಿಗೆ ಗುಳವಾನ ಹಿಂಗ ನೀಡಿದಳು ದೊಡ್ಡಕ್ಕಿ. ಸ್ವಾಮಿ ಗಾಬರಿ ಬಿದ್ದ. 10 ಎಮ್ಗಳು ಹಿಂಡತಾವ, ಗಟ್ಟಿ ಹಾಲ ತುಪ್ಪ ಅಂದಾಳ. ಇಕ್ಕೇರಿ ಗುಳವಾನಿ ಯಾಕ ಕುಳ್ಳುಗತ್ತಳು? ಗುರುತಾಯಿ, ಇದು ಬೆಲ್ಲದ ಗುಳವಾಣಿ ಯಾಕ ಅಂತ ಕೇಳ್ದ. ಹೌದೌದು, ಸ್ವಾಮಿಗಳು ಕೇಳ್ತಾರ. ಅವಾಗ ಗುರುತಾಯಿ ಆನಂದಳು, ಯಾರಂದಿ ಅಂದಳಕ್ಕಿ. 10 ಎಮ್ಗಳ ಕೈ ಅಕ್ಕಿನ, ಹೌದಾ, 10 ಎಕ್ಕರ ಹೊಲ ನೋಡಕ್ಕಿನ, ಬರೇ ಕೂತು ಉಳ್ಳಕ್ ಬಂದಿದೆ ಎತ್ತೇಳಿ ಸ್ವಾಮಿಗೆ ಎತ್ತ ಹಿಡಿದು ಕಾಲ ಹೊಡೆದ್ ತೆಳಕ್ ಕೂತು ಎದಿ ಮ್ಯಾಗ ಕೂತುಳ್ರಿ. ಗಾವ್ ಇದ್ದಳೇನ್ರಿ ಹೆಣ್ಮಗಳು? ಗುರುತಾಯಿ ಎದಿ ಮ್ಯಾಗ ಕೂತಳು, ಗಾವನೆ ಇದ್ದಳು. ಸ್ವಾಮಿ ಉಸುಲು ಮ್ಯಾಗಿನ ಮ್ಯಾಗ ತೆಳಗಿನ ತೆಳಗ ನಡೀತು. ನನ್ನಂತ ಹುಡುಗ ಏನ್ ಮಾಡಿದ್ರಿ? ಸಂಕ್ರಾಂತಿ ಹಬ್ಬ ಎದರ ಮ್ಯಾಗ ಕೂತು ಏನು ಉಂಡದ ಕೇಳಕತ್ತೆ ಸ್ವಾಮಿ ಮನಿಗೆ ನಡೆದಾನ. ದೇವ್ರ ಕೇಳಕ್ ಬಂದ್ರಿ ಇವ್ರು? ಹೊರಗಿಂದ ನಿಂತು ಗುರುತಾಯಿ ಗುರುಗಳು ಹಾರೇನ್ರಿ ಸ್ವಾಮಿಗಳು? ಅದಾರೇನ್ರಿ ಮನ್ಯಾಗ ಗುರುಗಳು? ಅದಾರ, ಅಲ್ಲೇ ನಿಂತು ಮಾತಾಡ್ಸಂದ್ರ ಅವ್ರು. ಹೌದೌದು, ಒಳಗ್ ಬರಬೇಡಿ. ಓ ಸ್ವಾಮಿಗಳ ಒಳಗ ಬರಬೇಡ, ಹೊರಗೆ ನಿಂದ್ರ ನಾವು ಸ್ವಾಮಿ. ಹೌದೌದು, ಮತ್ತು ಸಂಕ್ರಾಂತಿ ಹಬ್ಬ ಎದರ ಮ್ಯಾಗ ಕೂತದ ಏನು ಉಂಡಾದನ ಸ್ವಾಮಿ ಆನಂದ. ಈ ವರ್ಷ ಸಂಕ್ರಾಂತಿ ಎದಿ ಮ್ಯಾಗ ಕೂತದ ಗುಳವಾಣಿ ಉಂಡದಂದ. ಒಣ ಹೋಳಿಗೆ ಗುಳ್ಬಾನಿ. ಬಳ್ಳಪ್ಪ ಮಾಸ್ತರ, ನಿನ್ನ ಹಾವುಗಾರಾಟ ಪಿಂಟು ಮಾಸ್ತರ್ನ ಸಂಗಟ ಬೇಡ. ಯಾರ ಸಂಗಟ ಆ ಕಡೆ ಹಚ್ಚು. ಹೌದಾ, ವಿಷಯ ಮಾತಾಡಬೇಕು, ಜ್ಞಾನದ ತಕಡಿ ತೂಗಿರ್ಬೇಕು ಅಂತ ಒಂದರ ವಿಷಯ ಕೊಡು. ಹೌದಾ, ಈಕಿ ಹೇಳಿದ್ರು ತಂಗಿದ್ದಕ್ಕಿ ಏನಂತೇಳಿ. ಏನ್ ಹೇಳಿದ್ರಿ? ತಾಯಿ ಸೇವಾ ಮಾಡಬೇಕು ಮಾನವ ಜನ್ಮಕ್ಕ ಅಂದ್ರ ಅವ್ರ ತಾಯಿ ಮಕ್ಕಳು, ಇಲ್ಲಾದ್ರ ನಾಯಿ ಕಿತ್ತ ನಾಯಿ ಮಕ್ಕಳು ಅಂದಳಕ್ಕಿ. ಹೌದೌದು ಹೌದೌದು. ಏ ತಾಯಿ, ನಿನಗೆ ಹೇಳೋದದ ಮುತ್ತರು ತಂಗಿಗಿ. ತಂಗಿ ಒಮ್ಮತ್ತಿರಿ, ತಾಯಿ ಒಮ್ಮತ್ತಿರಲ್ಲ, ಹಿಂಗ್ಯಾಕ್ ಮಾಡ್ತೀರಿ? ಬಸವಣ್ಣನ ಗದ್ಲೆ ತೆಲಿಗಿರಿ ಬೆಟ್ಟದ ನಿಮ್ಮದು. ಗೌಡ್ರ ಹೇಳ್ರಿ ಸರ. ಏನಂದ್ರು ಅಕ್ಕಿಗೆ ಮುಟ್ಟುದಲ್ಲ. ಹೌದೌದು, ಹೌದು. ಮಹಾದೇವ ಅಂದ್ರು ಅವನಿಗೆ ಮುಟ್ಟುತ್ತದ. ಶಂಭು ಮಹಾದೇವ ಅಂದ್ರು ಅವನಿಗೆ, ಪರಮಾತ್ಮ ಅಂದ್ರು ಅವನಿಗೆ ಮುಟ್ಟುತ್ತದಿಲ್ಲ. ಹೌದೌದು. ತಾಯಿ ಅಂದ್ರು ತಂಗಿಗೆ, ತಂಗಿ ಅಂದ್ರು ಅವಳಿಗೆ ಮುಟ್ಟುತ್ತದ, ಮತ್ತೆ ಯಾರಿಗೆ ಮುಟ್ಟಂಗಿಲ್ಲ. ಇಲ್ಲ ಹೇಳುದ ಕೇಳ್ರಿ ವಿಷಯ. ಹೇಳ್ರಿ. ತಂಗಿ ನೀ ಏನಂದಿ? ಜಗತ್ತದಾಗ ತಾಯಿ ತಂದಿ ಸೇವೆ ಯಾರು ಮಾಡ್ತಾರ ಅವರೇ ತಾಯಿ ಮಕ್ಕಳು, ಇಲ್ಲದ್ರ ನಾಯಿ ಮಕ್ಕಳು. ಈಗ ನಾ ಕೇಳ್ತ ಏನ್ ಕೇಳ್ಬೇಕತ್ತೀರಿ? ಅವ್ವ 2 ಮಕ್ಕಳು ಪ್ರಾಯಕ್ಕೆ ಬಂದಾವ. ಹೌದು. ಅವುಗಳ ಗುಣ ಹೆಂಗಾಗ್ತದ ಗೊತ್ತದೇನ್ರಿ? ಹೆಂಗಾಗ್ತದ್ರಿ? ಸಣ್ಣವನಿಗೆ ಒಳಗಿಂದ ಅಂದ್ರೆ ತನ್ನ ಶರೀರಕ್ಕೆ ಹತ್ತದ ಒಳಗಿಂದ ಲಗ್ನ ಮಾಡ್ಯಾಳ ಕನ್ಯಾ ತೆಗೆದು. ಹೌದೌದು. ದೊಡ್ಡವನಿಗೆ ಹೊರಗಿಂದ ಮಾಡ್ಯಾಳ. ಹೌದೌದು. ಖರೆ ಅವನ ಪ್ರೇಮ ಹೆಚ್ಚು ಯಾರ ಮ್ಯಾಗ ಇರ್ತದ್ರಿ? ಸಣ್ಣವನ ಮ್ಯಾಗ. ಸಣ್ಣವನ ಹೆಂಡತಿ ಮ್ಯಾಗ ಒಂಜಾರ ಕಳಬೇಳೆ ತೊಡಕಿರ್ತದಲ್ಲ. ಹೌದಿಲ್ಲ? ಹೌದು. ಮತ್ತ ಅದೇ ತಾಯಿ ತನ್ನ ಮಗಳಿಗೆ ಇನ್ನೊಬ್ಬರ ಮನ್ಯಾಗ ಕೊಟ್ಟಿರ್ತಾಳ. ಹೌದು. ತನ್ನ ಮಗಳಿಗೆ ಇನ್ನೊಬ್ಬರ ಮನ್ಯಾಗ ಕಟ್ಟಿರ್ತಾಳ. ಹೌದೌದು. ಖರೆ ಅಲ್ಲಿ ತಾಯಿ ತನ್ನ ಮಗಳಿಗೆ ತಿಳುವಳಿಕೆ ಕೇಳ್ತಾಳ. ಏನಂತೇಳಿ? ಏ ತಂಗಿ, ಬಹಳ ಅತ್ತಿ ಮಾವು ಕಾಡು ಕುಳ್ಳಗತ್ತಿರಂದ್ರ ನಿನ್ನ ಗಂಡಗ್ ತಗೊಂಡು ಬ್ಯಾರೆ ಆಗು. ಹೌದೌದು. ಇರ್ಬೇಡ ನೀ ಅಲ್ಲಿ. ಹೌದೌದು. ನೀವ್ ಬ್ಯಾರೆ ಆಗ, ನಿನಗೆ ಯಾನು ಕುಡ್ಲಿಲ್ಲ ಅಂದ್ರೆ ಈ ಕಡೆ ಬಾ, ನಾವು ಕೊಟ್ಟು ನಡೆಸ್ತೇವ. ಆದ್ರ ಒಂದು ಪತ್ರ ಶೆಡ್ ಹೊಡೆದಕ್ಕಿಲ್ಲ ನನ್ನ ಮನಿ ಮಗನಾಗ ನಿನಗೆ ಗೊತ್ತ. ಹೌದೌದು. ನೀನು ವಜ್ಜತ್ಯ ನನಗ ಹಿಂಗ ತಾಯಿ ಅತ್ತಾಳ. ಹೌದೌದು. ಅದೇ ಅಕ್ಕಿನ ಮನ್ಯಾಗ ಸಸದೇರು ಬ್ಯಾರೆ ಮಾಡ್ಲಾಗತ್ತಾರ. ಏನಂತಾಳ್ರಿ? ಕರಿ ನನ್ನ ಹಾಟಿ ಹೆಣತಿ ಹೇಳ್ದಂಗ ಕೇಳತ್ತ. ನಾಯಿಯಾಗ್ಯಾನ ನಾಯಿ. ನಾಯಿಯಾಗ್ಯದ ಹೆಂಡತಿ ಮಾತು ಕೇಳಿ ಬ್ಯಾರೆ ಎಲ್ಲ ಕೂತದ. ಮತ್ತ ನೀ ಮತ್ತವ್ರ ಮನೆ ಅಳಗಾಲ ಮಾಡ್ಲಿಕ್ಕೆ ಕೂತಿದ್ಯಲ್ಲ, ಅದು ಈ ತಾಯಿನ ಹೇಳ್ತಾಳೆ ಏನ್ರಿ? ಹಿಂಗಿದು ಇದು ಭಾವ. ತಾಯಿಯಲ್ಲಿ 2 ಗುಣಗಳವ. ಹೌದೌದು. ಕರಿ ಹೆಂಡತಿಯಲ್ಲಿ ಅಲ್ಲ. ಹೌದಾ? ನನ್ನ ಗಂಡ ಎಲ್ಲಿ ತನ ಇರ್ತಾನ ಅಲ್ಲಿ ತನ ಅಖಂಡ ಮುತ್ತೈದೆ ಆಗಿ ನೋಡ್ಬೇಕು. ಗಂಡಗ ಬಿಟ್ಟು ಪರಪುರುಷರೆಲ್ಲ ನನ್ನ ಅಣ್ಣತಮ್ಮರ ತಿಳ್ಕೊಕ್ಕಿ ಹೆಂಡತಿ ಬಂಧುಗಳ. ಯಾಕ ಹೇಳುದದ? ಒಂದ ಮಾತು ಹೇಳುದದ, ಲಕ್ಷಿಡ್ರಿ. ಯಾವ ಸತ್ಯವಾನನ ಮಡದಿ ಸಾವಿತ್ರಿ. ಹೌದಾ? ನೋಡ್ರಿ, ಹೇಳಿದ ನಾರದ ಋಷಿ ಮೊದಲೇ
ತಂಗಿ ಸತ್ಯವಾನಗೆ ಲಗ್ನ ಆಗಬೇಡ, ನಿನ್ನ ಜೊತೆ ಲಗ್ನ ಆಗಿ ಒಂದು ವರ್ಷದೊಳಗೆ ಕರೆಕ್ಟ್ ಒಂದು ವರ್ಷದಾಗ ಅವನ ಪ್ರಾಣ ಹೋಗುದು. ಹೌದಾ? ಮರಣ ಹೊಂದವದಾನವ, ಅವ ಮರಣ ಹೊಂದವನ ಲಗ್ನ ಆಗಬೇಡತ್ತೆ ಹೇಳಿಳು. ಹೌದಾ? ಆದರೂ ನಾರದ ಋಷಿಗೆ ಹೇಳತ್ತಾಳ ಸಾವಿತ್ರಿ, ಏನ್ ಹೇಳ್ತಾಳ್ರಿ ಸರ? ಜಗತ್ತದಾಗ ಯಾವಾಗ ಅವನ ಜೊತೆ ಲಗ್ನ ಆಗಬೇಡತ್ತೆ ಅಂದ್ರ ನಾ ಅವನಿಗೆ ಲಗ್ನ ಆಗುತ್ತಾ, ಯಾನ ಬಂದುದು ಬರ್ಲಿ ನನ್ನ ಹಣಿ ಬಂದುದು ಭೋಗಿಸ್ತೇನು ಭೋಗಿಸ್ತತ್ ಹೇಳತ್ತಾಳ. ಹೌದಾ? ಸತ್ಯವಾನನ ಜೊತೆ ಲಗ್ನ ಇತ್ತು ಯಾರ್ದು? ಸಾವಿತ್ರಿದು. ಹಿಂದ ಸತ್ಯವಾನ ತಂದಿದು ರಾಜಗಾದಿ ಹೋಗ್ಯಾವ. ಹೌದಾ? ತಾಯಿ ತಂದಿ ಕುಡ್ಡದಾರ. ಹೌದೌದು. ಖರೆ ಸತ್ಯವಾನನ ತಾಯಿ ತಂದಿ ಕುಡ್ಡದಾರ. ಅಟ್ಟೆ ಅಲ್ಲ, ಸಾವಿತ್ರಿ ತವ್ರ ಮನ್ಯಾಗ ಅವ್ವಪ್ಪರು ಮಕ್ಕಳ ಭಾಗ್ಯ ಇಲ್ಲ, ಆಕಿ ಒಬ್ಬಕ್ಕಿನೇ ಅದಾಳ. ಹೌದೌದು. ಖರೆ ಯಾವ ಪ್ರಸಂಗದಾಗ ಒಂದೇ ವರ್ಷದಾಗ ತನ್ನ ಗಂಡನ ಸಾವ ಹೋಗುದಿತ್ತು ನೋಡು. ಹೌದಾ? ಹೆಜ್ಜಿಗೆ ಗಂಡನ ಮ್ಯಾಗ ಕಣ್ಣಿಟ್ಟಳು. ಯಾವಾಗ ನನ್ನ ಗಂಡ ನನಗೆ ಅಗಲತನ ಗೊತ್ತಿಲ್ಲ ಅಂತೇಳಿ ಕಟ್ಟಿಗೆ ಕಡ್ಲಿಕ್ಕಂತೇಳಿ ಗಂಡ ಅರಣ್ಯಕ್ಕೆ ಹೋಗಾಗ ಸಾವಿತ್ರಿ ನಾನು ಬರ್ತೇಳಿ ಬೆನ್ ಹತ್ತದಳು. ಹೌದಾ? ಅದೇ ಸತ್ಯವಾನ ಕಟ್ಟಿಗೆ ಕಡಿಯುವ ಪ್ರಸಂಗದೊಳಗ ಹೌದಾ? ಗಿಡದಾಗ ಏರಿ ಕಟ್ಟಿಗೆ ಕಡಿತಿದ್ದ, ಕಾಲ ಜಾರಿ ನೆಲಕ್ಕ ಬಿದ್ದ, ಪ್ರಾಣ ಹೋಯ್ತು ಬಂಧುಗಳೇ, ಪ್ರಾಣ ಹೋಯ್ತು. ನಾರದ್ರು ಹೇಳಿದ್ರಂತೆ ಆಯ್ತು. ನಾರದ ಹೇಳಿದಂತೆ ಆದರೂ ಕೂಡ ಯಮದೇವ ಬಂದು ಸಾವಿತ್ರಿ ಗಂಡನ ಪ್ರಾಣ ಯಮಲೋಕಕ್ಕೆ ಒಯ್ಯುವಾಗ ಅದೇ ಯಮನ ಬೆನ್ ಹತ್ತದಳು ಸಾವಿತ್ರಿ. ಸಾವಿತ್ರಿ ಬರಬೇಡ ಅಂದ್ರೆ ಕೇಳಂಗಿಲ್ಲ ಅಂದಳಕ್ಕಿ. ಹೌದೌದು. ಎಲ್ಲಿ ತನ ಹೋಗ ನನ್ನ ಗಂಡನ ಪ್ರಾಣ ಮುಖಾಟಿ ಹೊಳ್ಳಿ ಕೊಟ್ಟೆ ಅಂದ್ರೆ ಚಲೋ, ಇಲ್ಲ ಅದನ್ನ ಬಿಡಂಗಿಲ್ಲ ಅಂದಳು. ನಾನು ಎಲ್ಲಿ ತನ ಹೋಗ್ತೆ ಅಲ್ಲಿ ತನ ಬರಾಕಿನಿ. ಅಲ್ಲಿ ತನ ಬರಾಕಿ ಪರೀಕ್ಷೆ ನಡೀತು ಆದರೂ ಕೂಡ ಸಾವಿತ್ರಿ ಬೆನ್ ಹತ್ತದಳು. ನಿನ್ನ ಪತಿವ್ರತ ಧರ್ಮಕ್ಕೆ ನಾ ಮೆಚ್ಚಿದ ಸಾವಿತ್ರಿ, ತಥಾಸ್ತು ಏನ ಬೇಕು ಹೇಳಂದಾಗ ನನಗ 3 ವರ ಕೊಡು ತಿಳಿದಳು. ಹೌದೌದು. ಸಾವಿತ್ರಿ ಬೇಡ್ತಾಳ. ಯಾನಂತೇಳಿ? ಏನ್ ಬೇಡ ಸರ? ಮೊದಲ ಸತ್ತಂತ ನನ್ನ ಗಂಡಗ ಯಮಸ್ಸು, ಇದು ಒಂದು. ಹೌದಾ? ನನ್ನ ಅತ್ತಿ ಮಾವನ ಕಣ್ಣ ಹೋಗ್ಯಾವ, ರಾಜಕೀಯ ಹೋಗ್ಯಾವ, ಹೊಳ್ಳಿ ಬರಿಬೇಕು, ಇದು ಒಂದು. ಹೌದಾ? ನನ್ನ ತಾಯಿ ತಂದೆ ತವರು ಮನ್ಯಾಗ ಮಕ್ಕಳ ಭಾಗ್ಯ ಇಲ್ಲ, ಗಂಡಸು ಮಕ್ಕಳು ಕೊಡುತ್ತೇಳಿ 3 ಸಂತಾನ 3 ವರ ಬೇಡದಳು. ಜಗತ್ತದಾಗ ಸತ್ತ ಗಂಡಗ ಯಬಸದಳು, ಜಗತ್ತದಾಗ ಹೆಂಡತಿ ಬಂಧುಗಳೇ ಸಾವಿತ್ರಿ ದೊಡ್ಡಕ್ಕಿ. ಇವ್ರ ತಾಯಿದಾರ ಸತ್ತ ಮಕ್ಕಳಿಗೆ ಎಬ್ಸಾರ ಅಲ್ರಿ ಸರ್. ಇವ್ರು ಯಾನ್ ಮಾಡ್ತಾರತ್ರಿ? ಇದ್ದಕ್ಕೂ ಕೊಲ್ತಾರ ಒಂದೊಂದು ಕಾಡ್ಚಿಣಿ ಅಲ್ಲತ್ತು ಅಂದ್ರ. ಅದಕ್ಕೆ ಹೇಳಿದಲ್ಲ ಹಿಂದಿನ ಸಂಧಿದಾಗ ನಿನ್ನ ತಾಯಿಗಳು ಎಲ್ಲೆಲ್ಲಿ ಏನು ಮಾಡ್ಯಾರ ಅನ್ನೋದು ಗೊತ್ತಾಗಿಲ್ಲ ಇವ್ರಿಗೆ. ಹೌದೌದು. ಅಟ್ಟೆ ಬಿಡ್ರಿ, ಇನ್ನೊಂದು ಮಾತು ಹೇಳುತ್ತ. ಹೌದಾ? ಯಾವ ದೇವಾದಿ ದೇವತೆಗಳಲ್ಲಿ ದೈತರ ಗುರು ಶುಕ್ರಾಚಾರ್ಯ, ದೇವತ್ರ ಗುರು ಬೃಹಸ್ಪತಿ, ನಾಥ ಪಂತರ ಗುರು ದತ್ತಾತ್ರೇಯ, ಸಿದ್ಧರ ಗುರು ಸೋಮಲಿಂಗ ಅಂತೇಳಿ ಜಗತ್ತೆ ಸುತಿ ಸಾರುತ್ತದ. ಹೌದೌದು. ದೇವಾದಿ ದೇವತೆಗಳ ಗುರು ಯಾರು? ಬೃಹಸ್ಪತಿ. ಹೌದಿಲ್ಲ? ಹೌದು. ಬೃಹಸ್ಪತಿ ಬಳಿ ವಿದ್ಯಾ ಕಲಿತಿದ್ದ ಯಾರು? ಚಂದ್ರ. ಹೌದು. ಲಕ್ಷ ಇಡಬೇಕು ವಿಷಯ. ಹೌದೌದು. ಚಂದ್ರ ವಿದ್ಯಾ ಕಲಿತಿದ್ದ. ಗುರು ಆಶ್ರಮದೊಳಗೆ ಎಷ್ಟೋ ಮಂದಿ ದೇವಾದಿ ದೇವತೆಗಳಿದ್ರು. ಹೌದೌದು. ಖರೆ ಎಲ್ಲಾರದೊಳಗೆ ಬೃಹಸ್ಪತಿ ಹೆಂಡತಿ ತಾರಾ ನೋಡಿದಳು, ಚಂದ್ರನ ರೂಪಕ್ಕೆ ಮೋಹಿತಾದಳು. ಹೌದೌದು. ಗುರು ವಿದ್ಯಾ ಆಶ್ರಮದಾಗ ಎಲ್ಲ ವಿದ್ಯಾ ಪಥಪೂರ್ಣ ಇತ್ತು. ಅವಾಗ ಚಂದ್ರ ಎಲ್ಲ ದೇವಾದಿ ದೇವತೆಗಳು ಏನೇನು ಗುರು ಕಾಣಿಕೆ ಕೊಡುದು ಕುಳ್ಳಗತ್ರು, ಚಂದ್ರ ಹೋಗಿನು ಗುರುವಿನ ಮುಂದೆ ನಿತ್ತ. ಯಪ್ಪ, ವಿದ್ಯಾ ಕಲ್ತಿದ್ದ ಪಥಪೂರ್ಣ ಆಗ್ಯದ. ಹೌದಾ? ಗುರು ಕಾಣಿಕೆ ಏನು ಬೇಕು ಹೇಳ, ನನಗೇನು ಕುಡಿಬೇಡ. ನಿನ್ನ ತಾಯಿ ಎಲ್ಲದಾಳ? ಗುರು ಮನ್ಯಾಗ ಅದಾಳ. ಹೌದಾ? ನಿನ್ನ ತಾಯಿ ಏನು ಬೇಡ್ತಾಳ? ಬೇಡದು ಕೊಡು ಅಂದಾಗ ಹೌದಾ? ಗುರುವಿನ ಮಗ ಯಾರು? ಬೃಹಸ್ಪತಿ. ಚಂದ್ರ. ಚಂದ್ರ ಗುರುವಿನ ಮಗ ಇಲ್ಲ. ಹೌದೌದು. ಮತ್ತ ತಾರಾಗ ಚಂದ್ರ ಏನಾಗುತ್ತಾನ? ಅವನು ಮಗನೇ ಅಲ್ಲ. ಮಗನೇ ಇಲ್ರಿ. ಹೌದು. ಹೋಗಿ ತಾರನ ಬಲ್ಲಿ ತಾಯಿ ಗುರು ಆಶ್ರಮದಾಗ ವಿದ್ಯಾ ಕಲ್ತಿದ್ದ, ವಿದ್ಯಾ ಪಥಪೂರ್ಣ ಆಗ್ಯಾದ, ವಿದ್ಯಾದಲ್ಲಿ ಪ್ರವೀಣ ಆಗ್ಯದ. ಗುರು ಕಾಣಿಕೆ ಏನ ಬೇಕು ಹೇಳಂದಾಗ ಗುರು ನಿನ್ನ ಬಲ್ಲಿ ಹಚ್ಚುಟ್ಯಾನ, ಏನ ಬೇಕು ಹೇಳತ್ತೆ. ತಾಯಿ ಏನ್ ಬೇಕು? ಅವಾಗ ತಾರ ಹೇಳ್ತಾಳ. ಏನ್ ಹೇಳ್ತಾಳ್ರಿ? ನನಗೇನು ಬೆಳ್ಳಿ ಬಾಡ ಬಂಗಾರ ಬೇಡ, ಯಾವ್ದು ಗುರು ಕಾಣಿಕೆ ಬೇಡ. ನನ್ನ ಮನಸ್ಸ ನಿನ್ನ ಮ್ಯಾಗ ಹೋಗ್ಯದ. ಒಂದು ರಾತ್ರಿ ಹಾಕಿರ್ಲಿ ನನ್ನ ಮನ್ಸಕ್ಕೆ ನೀ ಬಂದು ಕೂಡದೆ ಅಂದ್ರೆ ಸಾಕು, ಇದೇ ನಿನ್ನ ಗುರು ಕಾಣಿಕೆ ತಿಳಿ ಅಂದಾಳ. ಯಾರು? ತಾಯಿ. ತಾಯಿ ಬಿಡದನ್ರಿ ಅದು ಎಂತದು. ಅಂತ ಮಗ ರೂಪ ಚೆಲುವಿಕೆ ಚಂದ್ರನ ಜೊತೆ ತಾಯಿ ಕೂಡಿ ಕೆಟ್ಟು ಬುಧನ ಮಗನಿಗೆ ಹಡದಾಳ ಅಂದ್ರೆ ನಿನ್ನ ತಾಯಿ ಜನ್ಮಕ್ಕೆ ನಾಚಿಕೆ ಬರಬೇಕು. ಎಲ್ಲಿಟ್ಟಿದಿ ಖಬರ? ಹುಚ್ಚಿ, ನಾಚಿಕೆ ಬರಬೇಕು ನಿಮ್ಮ ಜನ್ಮಕ್ಕ. ಬಾಳ ಬಿರ್ಸ್ ಮಾತಾಡಬೇಡ್ರಿ ತಾಯಿಗಳಿಗೆ. ಯಾಕ?
ವಿಷಯಕ್ಕೆ ಜಗಳದ ನನಗೆ ತಾಯಿ ಸಂಗಡ ಜಗಳಿಲ್ಲ ಆ ವಿಷಯಕ್ಕೆ ಬೈಲಿಗೆ ಎತ್ತಿದನ ಹಾ ಹಾ ನಾ ಎಲ್ಲಿ ತಾಯಿಗೆ ಬೈಲೈತಿರಿ ಬಳ್ಳಪ್ಪ ಮಾಸ್ತರ ಹೇಳ್ರಿ ನೀ ಅವು ಇದ್ದಿ ಹೌದಾ ಏನು ನೀ ಅವು ಇದ್ದಿ ಹೌದ್ ಮಗನಿಗೆ ಕುತ್ತು ಮಗನ ಜೊತೆ ಮನ್ಕೊಂಡು ಬುಧಾನ ಮಗನಿಗೆ ಹಡ್ದಿದೆ ಹುಚ್ಚಿನ ಆಚಿಕೆ ಬರ್ಬೇಕು ನಿನ್ನ ಜನ ಏನು ಮಾತಾಡಗತ್ತಿದೆ ವಿಷಯ ಹಿಡ್ದಿದೆ ಅಂತದು ನೀ ಬಳಸ್ತೀಯವಾದು ಹೌದೌದು ಜಗತ್ತದಾಗ ಹೆಂಡತಿ ಅಂತ ಕೀರ್ತಿ ಮಾಡಿದಳು 3 ಲೋಕದಾಗ ಹೆಸರು ಉಳದಾದ ದಯವಿಟ್ಟು ಒಂದೇ 5 ನಿಮಿಷ ಟೈಮಿಂಗ್ ಕೊಡ್ರಿ ಒಂದೇ ವಿಷಯ ಹೇಳ್ತ ಲಕ್ಷ ಇಡ್ರಿ ಪಂಡಾರಪುರದಾಗ ಯಾರು ಪಂಡಾರಪುರದಾಗ ಇಟ್ಟಾಲ ಹ್ಯಾಂಗ ನಿತ್ತಾನ ಸೊಂಟದ ಮ್ಯಾಗ ಕೈ ಇಟ್ನ ತಾನ್ರಿ ಸೊಂಟದ ಮ್ಯಾಗ ನಿತ್ತಾನಿಲ್ಲ ಹೌದೌದು ಸೊಂಟದ ಮ್ಯಾಗ ಕೈ ಇಟ್ಟಾನ ಕರೆ ತಾ ತೆಳಗೆ ನೋಡ್ಲಗತ್ತಾನ ಹೌದೌದು ರುಕ್ಮಿಣಿ ಕೇಳ್ತಾಳ ಗಂಡಗ ಏ ಪರಮಾತ್ಮ ಜಗದೊಡಿಯ ಹೌದಾ ಕೋಟ್ಯಾನ ಕೋಟಿ ಆಷಾಢಿ ದಿಂಡಿಗೆ ಇಟ್ಟಲ 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 ಅನ್ಕೋತ ನಿನ್ನ ತನ ಬರ್ಲಗತ್ತ ಹೌದು ನಿನಗಾಗಿ ಬರ್ಲಾಕತ್ತಾರ ಒಬ್ರಿಗೆ ಕಣ್ಣೆತ್ತಿ ನೋಡು ಪರಮಾತ್ಮ ಒಬ್ರಿಗೆ ಕಣ್ಣೆತ್ತಿ ನೋಡು ಅಂತೇಳಿ ರುಕ್ಮಿಣಿ ಕೇಳ್ತಾಳೆ ಯಾರಿಗೆ ಪಾಂಡುರಂಗಗ ಪಾಂಡುರಂಗ ಹೌದ್ ಅವಾಗ ಪಾಂಡುರಂಗ ಇಟ್ಟಲ್ಲ ಹೇಳ್ತಾನ ಏ ರುಕ್ಮಿಣಿ ಇಲ್ಲಿ 8 ಮಂದಿ ಬಂದಾರ ನೋಡು ಇವ್ರೆಲ್ಲ ಇವ್ರು ನನಗಾಗಿ ಬಂದವ್ರಲ್ಲ ತಮ್ಮ ತಮ್ಮ ಸುಖದಕ್ಕಾಗಿ ಬಂದವ್ರದಾರ ಹೌದೌದು ಹಂಗ ಹೆಂಗ್ ಹೇಳ್ತಾರ ಕೇಳ್ರಿ ಬರೇ ಬಂದು ಕಾಲ ಬೀಳ್ತಾರ ಏ ಪಾಂಡುರಂಗ ನನ್ನ ಮನ್ಯಾಗ ನನ್ನ ಮಗಳು ದೊಡ್ಡ ಅಕ್ಕಿ ಆಗ್ಯಾಳ ಎಲ್ಲರೇ ಒಂದು ನೌಕರದಾರ ವರ ಸಿಗಲಿ ತಿಳಿ ಬೇಡ್ಕೊಳಕ್ ಒಬ್ಬ ಬಂದಾನ ಹೌದೌದು ಫಲ ತುಂಬಾ 10 ಬೋರ್ ಹೊಡೆದಿದ ನೀರ್ ಆಗಲ್ದು ನಿನಗೆ ನಡ್ಕೋತ ಬಂದಿದಪ್ಪ ಕರುಣೆ ತೋರು ಈಗ ನಿನ್ನ ಹೆಸರಲ್ಲಿ ಒಂದು ಬೋರ್ ಹೊಡಿತ ನೀರಾಗಲಿ ಬೋರಿಗೆ ತಿಳಿ ಬೇಡ್ಕೊಳಕ್ ಒಬ್ಬ ಬಂದಾನ ಹೌದೌದು ಒಬ್ಬ ಯಾನ ಬಂದಾನ ನನ್ನ ಮಗಲಾಗ 4 ಎಕರೆ ಹೊಲ ಎದ್ದದ ನನಗೆ ಆಗಲಿ ನೋಡು ಪಾಂಡುರಂಗ ಅಂತೇಳಿ ಹೇಳಕ್ ಬಂದಾನ ಹೌದ್ ಅಟ್ಟೆ ಅನ್ನ ಒಬ್ಬ ಯಾನತ್ತಾನ ಏನತ್ತನ್ರಿ ನನ್ನ ಮಗ ನೌಕರಿ ಸಾರಿ ಬಹಳ ಕಲ್ತಾನ ವರ್ಷ ತುಂಬರದಾಗ ಪಾಂಡುರಂಗ ನನ್ನ ಮಗನಿಗೆ ನೌಕರಿ ಹತ್ತಲತ್ತೇಳಿ ಬೇಡ್ಕೊಳಕ್ ಬಂದಾರ ಕರಿ ನನಗಾಗಿ ಬಂದವ್ರು ಒಬ್ಬರು ಅಲ್ಲಿ ಹೌದ್ 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 ನಿನಗಾಗಿ ಒಬ್ಬರೇ ಬಂದಿರ್ಬೇಕಿಲ್ಲ ಅಂತೇಳಿ ಕೇಳ್ತಾಳ ಹೌದಾ ಅವಾಗ ನನಗಾಗಿ ಒಬ್ಬನೇ ಅದಾನ ಯಾರವ್ರು ಅವನಿಗೆ ನೀ ನೋಡ್ಬೇಕಂದ್ರ ನಾವು ಈ ದಿಂಡೂರಿ ವನ ಬಿಡಬೇಕು ಹೌದಾ ಎಲ್ಲಿಗೆ ಹೋಗ್ಬೇಕು ಪಂಡರಪುರದ ಮೊದಲಿನ ಹೆಸರು ಯಾನು ದಿಂಡೂರಿ ವನ ಈ ವನ ಬಿಡಬೇಕು ಯಾಕಾಗಲಿ ನಡಿ ಬರ್ತದಳು ನೋಡೋದದ ಬೆನ್ ಹತ್ತದಳು ರುಕ್ಮಿಣಿ ಹೊಂಟ್ರು ಒಂದು ಎಲ್ಲಿಗೆ ಬಂದ್ರು ಪಂಡರಪುರ ಬಿಟ್ಟು ಒಂದು 3 ಹರದಾರಿ ಒಂದು ಸಿದ್ದೇವಾಡಿ ಅಂತೇಳಿ ಊರು ಬರ್ತಾವ ಹೌದೌದು ಹೌದ್ ಸಿದ್ದೇವಾಡಿಯ ಊರ ಮಧ್ಯದಾಗ ಕಾತ್ರ ಕಂಟಿ ತೆಳಗ ರೂಪ ಬದಲು ಮಾಡ್ಕೊಂಡ್ರು ರೋಡ್ ಬದಿಗೆ ಪಾಂಡುರಂಗ ಮೈಯೆಲ್ಲ ಮಹಾರೋಗ ಕಿವ ರಗತ್ತ ಹಿಂಗ ಸೋರ್ತಿತ್ತು ನನ ಗೊಯ್ಯಲ್ಲ ಹತ್ತಾವ ರುಕ್ಮಿಣಿ 12 ಟ್ಯಾಪಿ ಸೀರೆ ಉಟ್ಟಳು ಕೆಟ್ಟ ಜಿಂಜಿ ಬಿಟ್ಟಳು ಕೆಟ್ಟ ಹೊಲಸನ ಆರ್ತಿಳು ಹೌದೌದು ತನ್ನ ತೊಡಿ ಮ್ಯಾಗ ಗಂಡನ ತಲೆ ಇಟ್ಟಾಳ ತನ್ನ ಸೀರೆ ಪದರಲ್ಲಿ ನಣ ಹೊಡಿತಾಳ ಯಾರು ರುಕ್ಮಿಣಿ ಹೌದ್ ಎಷ್ಟ ಮಂದಿ ಇಟ್ಟಲ ದಿಂಡಿ ಹೊಂಟಾದ ಹೊಂಟಾರ ಪಂಡ್ರಾಪುರ್ಕ ನೋಡವ್ರು ಏ ಬಾಬಗಳೇ ಯಾರೇ ಬರ್ರಿ ನನ್ನ ಗಂಡಗೆ ನೋಡ್ರಿ ನನ್ನ ಗಂಡ ಕಾಪಾಡ್ರಿ ಯಾರ್ರಿ ನೋಡವ್ರು ಎಲ್ಲಾರು ಮೂಗು ಮುಚ್ಕೊಂಡು ಮುಂದೆ ಹೌದ್ ಎಲ್ಲಾರು ಹೊಂಟ್ರು ಏ ರುಕ್ಮಿಣಿ ನೋಡ್ದಿ ಇವ್ರು ನನಗಾಗಿ ಬಂದವ್ರಲ್ಲ ಹೌದೌದು ಇಲ್ಲಲ್ಲ ಅಂದಳಕ್ಕಿ ನಿನಗಾಗಿ ಬಂದವ್ರು ಬಾ ತೋರಿಸ್ತಂದಿದೆಲ್ಲ ಜರ ತಡಿ ಸಂಜೆ 5 ಗಂಟೆ ಟೈಮ್ ಹಾಕೋತು ಬತ್ತು ಕೊನೆ ಒಂದೇ ದಿಂಡಿ ಇಟ್ಟಲ ದಿಂಡಿ ಹೊಂಟದ ಅದೇ ದಿಂಡಿ ಒಳಗ ಮಂಗಳವೇಳಾದ ದಾಮಾಜಿ ಪಂತ ಹೊಂಟನ ಹೊಂಟಾನ ಅವಾಗ ರುಕ್ಮಿಣಿ ಕರೀತಾಳ ಏ ಬಾಬಾಗಳೇ ಯಾರೇ ಬರ್ರಿ ನನ್ನ ಗಂಡಗೆ ನೋಡ್ರಿ ದಾಮಾಜಿ ಪಂತ ನೋಡ್ದ ಮುಂದಿಟ್ಟುದು ಹೆಜ್ಜೆ ಹಿಂದಿಟ್ಟ ಎಂದು ಸರದ ದಿಂಡಿ ಒಳಗಿಂದು ಸರದ ಹಾದ ಮುದುಕಿ ಬಲ್ಲಿ ಏ ಮುದುಕಿ ಏನಾಗಿದೆ ಇವನಿಗೆ ಏ ಬಾಬಾ ನೀನೇ ಕೇಳು ಅವನಿಗೆ ಪಾಂಡುರಂಗ ಮಾತಾಡಿಸಿ ಕೇಳ್ತಾನ ಏ ಮುದುಕ ಏನಾಗ್ಯದ ನಿನಗ ಯಪ್ಪ ಮಾರೋಗ ಹೊಡೆದ ಯಾ ಮೆಡಿಕಲ್ದಾಗ ಸಿಗಲಾರ್ದ ಔಷಧ ನಿನಗೆ ಯಾವನು ಕೊಟ್ಟಿಲ್ಲ ಅಂದಿವ ಹೌದೌದು ಯಾರು ಕೊಟ್ಟಿಲ್ಲ ಬಾಬಾ ಎಷ್ಟ ಮಂದಿ ಇಟ್ಟಲ್ಲ ಅನ್ಕೋತ ದೇವರಿಗೆ ಹೊಂಟಾರ ನನಗೆ ಯಾರು ನೋಡ್ಬೇಕು ಸುಮ್ಮನೆ ನೀನು ಹೋಗಂದವ ಹೌದೌದು ಇಲ್ಲಂದವ ನಿನಗೆ ಇಲಾಜ್ ಮಾಡಿನೇ ಹೋಗುತ್ತ ಎಲ್ಲಿ ಸಿಗುತ್ತದ ಸಿಗಲಿ ಅದು ಔಷಧ ತಂದೆ ಹಚ್ಚಿನೇ ಹೋಗುತ್ತ ಹೇಳು ಏನು ಬೇಕು ಹೇಳು ಏನು ಬೇಕು ಎಂತ ಔಷಧಿ ಬೇಕು ಹೇಳು ನಿನ್ನ ಕೈಲಿ ಆಗಲ್ಲ ಬಾಬಾ ಸುಮ್ಮ ಹೋಗತ್ತಾನ ಇಲ್ಲ ನಾ ಕೊಟ್ಟೆ ತೀರ್ತಂದ ಹೌದೌದು ಹೆಂಡತಿ ತೊಡಿಬೇಗಿಂದ ಮನಗುದು ಚಟ್ನಿ ಎದ್ದು ಕುತ್ತ ಇಟ್ಟಲ್ಲ ಹೌದಾ ನಾ ಯಾನ ಬೇಡತ್ತ ಕುಡ್ತಾ ನಂಗೆ ಕೈ ಮುಟ್ಟ ಕೊಡು ವಚನ ವಚನ ಕೊಟ್ಟ
ಹೇಳ್ತಾನ ಔಷಧ ಕೇಳ್ರಿ. ಏನ್ ಹೇಳ್ತಾರ್ರಿ? ಏನು ಬೇಕಂತೇಳಿ ಕೇಳ್ದ. ಅವಾಗ ಹೇಳ್ತಾಳ, ಭೂಮಿ ತಲೆ ಮ್ಯಾಗ ಒಬ್ಬಾಕಿ ಹೆಣ್ಮಗಳು 7 ತಿಂಗಳ ಗರ್ಭಿಣಿ ಇರ್ಬೇಕು. ಹೌದೌದು, 7 ತಿಂಗಳು ಗರ್ಭಿಣಿ ಇರ್ಬೇಕು. ಆ ಹೆಣ್ಮಗಳಿಗೆ ನನ್ನ ಮುಂದೆ ತರಬೇಕು. ಹೌದಾ? ಹೆಣ್ಮಗಳು ಹೊಟ್ಟೆ ಹರಿದು ಹೊಟ್ಟೆನ ಎಳಿ ಕೂಸಿಗೆ ತೆಗಿಬೇಕು. ಹೌದಾ? ಆ ಎಳಿ ಕೂಸಿಗೆ ತೆಗೆದು ಎಳಿ ಕೂಸಿನ ಹೊಟ್ಟೆ ಹರಿದು ಎಳಿ ಕಳ್ಳ ನನ್ನ ಮೈಗೆ ಒರೆಸದೆ ಅಂದ್ರೆ ನನ್ನ ಮಾರೋಗ ನಿವಾರಣೆ ಆಗುತ್ತದೆ. ಇಲ್ಲಾಂದ್ರೆ ಆಗಂಗಿಲ್ಲ. ಹಾ ಏನ್ ಔಷಧ್ರಿ? ಯಾರು ಕೊಟ್ಟಾರ್ರಿ ಇಂಥದ್ ಮೆಡಿಕಲ್ ಸಿಕ್ಕತ್ತು? ದಾಮಾಜಿ ಪಂತ ಮಾತು ಕೊಟ್ಟ ನಿನ್ ಹ್ಯಾಂಗ ಮಾಡ್ತಾನ. ಇನ್ನ ಪಂಡ್ರಪುರಕ್ಕೆ ಹೋಗುದು ಬ್ಯಾಡ ಅಂದವ. ಹೌದಾ? ಹುಡುಕ್ಯಾಡ್ಗತ್ ಊರ ದಿಂಗ ವರದ ತನ್ನ ಮನೆಗೆ ಬಂದ. ಹೌದ್. ದಾಮಾಜಿ ಪಂತನ ಮಡಿದಿ ಸಾಧ್ವಿ ಮಡಿ ಒಂದು ಚರಿಗೆ ನೀರು ಕೊಟ್ಟಳು. ಹೌದಾ? ಅಕ್ಕಿಗೆ ಯಾರು ಗುಡಂತ ಹಿಡಿತು. ಪಂಡರ್ಪುರಕ್ಕೆ ಹೋತತ್ತೇಳಿ ಹೋಗ್ಯಾದ ನಮ್ ಗಿರೇಕಿ. ನಡುವೆ ಯಾಕೆ ಹೊಳಿ ಬಂದ್ರು? ಹಳ್ಳಿ ಯಾಕೆ ಬಂದ ಅಂತೇಳಿ ಚರಿಗೆ ನೀರು ಕೊಟ್ರೆ ಕುಡಿಯಲಾದ, ಉಳ್ಳಕ್ ಕೊಟ್ರೆ ಉಣಲಾದ. ಯಾನಾಗ್ಯದ? ಯಾರು ಏನಂದಾರ ನಿನಗ? ಯಾರು ಅಂದಾರೇನು? ಮುಖ ಯಾಕೆ ಬಾಡ್ಯಾದ ಅಂತೇಳಿ ಕೇಳಿದಳು. ಹೌದೌದು. ಯಾನ ಮಾಡೋದ ರಕ್ಮಿಣಿ? ಹಾದ್ಯಾಗ ಸಿದ್ಧವಾಡಿ ದಾರ್ಯಾಗ ಮುಪ್ಪಾನ ಮುದುಕಗೆ ಮಾತು ಕೊಟ್ಟಿದ್ದೆವು. ಹೌದೌದು. ಏನು ಕೊಟ್ಟಿದಿ? 7 ತಿಂಗಳ ಹೆಣ್ಮಗಳಿಗೆ ಗರ್ಭಿಣಿ ಹೆಣ್ಮಗಳಿಗೆ ಅವ್ರ ಮುಂದೆ ಒಯ್ದು ಹೊಟ್ಟೆ ಹರಿಬೇಕಾಗ್ಯಾವ. 7 ತಿಂಗಳ ಗರ್ಭಿಣಿ ಹೆಣ್ಮಗಳು ನೋಡ್ಕೋತ ಬಂದ. ಯಾರು ಸಿಗಲಿಲ್ಲ, ಬರ್ತಾನು ಯಾರು ಅಲ್ಲಿಲ್ಲ. ಈಕೆ ಅಂದಳು, ಅವ್ರೇ ನಿನ್ನ ಹೆಂಡ್ರಾರ ಏನು ಮಾಡ್ಕೊಂಡದ್ ಹೆಣ್ತೇಳಿ ಏನಕ್ಕಿ ಬರ್ಲಿಕ್ಕಂದಳು. ಮತ್ತೊಬ್ರು ಯಾಕೆ ಬರ್ತಾರ? ಯಾಕೆ ಬರ್ತಾರೋ ಗಿರಸ್ತ ಹ್ಯಾ ಮಾಡದ ಸಾಧ್ವಿ ಮಣಿ ಚಿಂತೆ ಆಗ್ಯಾದ. ಅವಾಗ ಸಾಧ್ವಿ ಮಣಿ ಹೇಳ್ತಾಳ, ಇನ್ನೊಬ್ರಿಗೆ ಹುಡ್ಕೋತ ಬಂದ್ರ ಅವ್ರೇ ನಿನ್ನ ಮಾಡ್ಕೊಂಡು ಹೆಂಡ್ರಲ್ಲ ಬರಂಗಿಲ್ಲ. ಇನ್ನೊಬ್ರು ಯಾಕೆ ಬರ್ತಾರ? ನಾನೇ ನಿನ್ನ ಹೆಂಡತಿ ಸಾಧ್ವಿ ಮಣಿ 7 ತಿಂಗಳ ತುಂಬಿದ ಗರ್ಭಿಣಿ ಇದ್ದ ನಡಿ ಬೇನ್ ಹತ್ತಿ ಬರ್ತತ್ ಹೇಳ್ತಾಳ. ನಡಿ ಬೇನ್ ಹತ್ತಿ ಬರ್ತೇಳಿ ಗಂಡನ ಬೇನ್ ಹತ್ತಿ ಹೊಂಟಳು. ಹೆಂಡತಿಗೆ ಕೂನ ಆಲಾರ್ದಾಗ ಒಂದು ಸೊಂಟಿಗೆ ಕುಡಿಗಿಲ್ ಹಾಕದ. ತಂದ ಸಿದ್ದೇವಾಡಿ ಕಾತರ ಕಂಟಿ ಯಾರು ಮುದುಕಿ ಕುತ್ತಿ ಮನೆಗೆ ನೋಡ್ರಿ ಬಂದ್ರ ಅಲ್ಲಿಗೆ. ಅವ್ರಿಗೆ ಎಬಸದ ಬಳಕ ಮುದುಕ ನನ್ನ ಹೆಂಡತಿ ಸಾಧ್ವಿ ಮಣಿನೇ 7 ತಿಂಗಳ ಚೊಚ್ಚಲ ಗರ್ಭಿಣಿ ತಂದಿದ ಹೊಟ್ಟೆ ಹರಿ ಅಂದವ. ಅವಾಗ ಕೈಯಾನ ಕುಡಿಗಿಲು ತಗೊಂಡು ಹೊಟ್ಟೆ ಹರಿದ ಹೊಟ್ಟೆನ ಎಳಿ ಕೂಸಿಗೆ ತೆಗದ. ಎಳಿ ಕೂಸಿಗೆ ತೆಗದ ರೂಪ ನೋಡ್ತಾನ. ಕೂಸಿಂದು ಮೈಯೆಲ್ಲ ಕೂಸಿನ ರೂಪ ಬಂಗಾರ ಹೊಳದಂಗ ಹೊಳಿತಿತ್ತು. ತಲೆ ಮ್ಯಾಗ ಜಡಿ ಅದ. ಇಂತಹ ಕೂಸಿಗೆ ನೋಡ್ತಾನ. ಕೂಸಿನ ಮ್ಯಾಗಿನ ಮೋಕಾಯಿಗೆ ಕೈಯಾನ ಕುಡಿಗಿನ ನಡಗಲ್ಗತ್ತು. ದಾಮಾಜಿ ನೋಡ್ರಿ, ಕೂಸಿನ ಹೊಟ್ಟರಿ ಎಳಿಕಾಳ ತಂದ್ ಹಚ್ಚು ಮಾತು ಕೊಟ್ಟಿದಿ. ಹ್ಯಾನ ತಿಳ್ತಾಳ ಏನಂತೇಳಿ ಚಿಂತೆ ಮಾಡಬೇಡ. ಇಂಥವ್ 10 ಮಕ್ಕಳು ಹಡ್ಯಾನಿ. ಖರೆ ಅಂತವ್ರಿಗೆ ಎಳಿಕಾಳ ಹಸ್ತ ತಿಳಿ ಮಾತು ಕೊಟ್ಟಿದೆ ಅಂದ್ರೆ ಹೊಡಿ ಕೂಸಿಗೆ ಅಂದಳು. ಅವಾಗ ಕೂಸಿಗೆ ಅಡಿಕಿನ ಕೈಯಾಗ ಹಿಡ್ದ ಬಲಿಕಿನ ಕೈಯಾಗ ಕುಡಿಗಿಲ ತಗೊಂಡ. ಜೈ ಪಾಂಡುರಂಗ ತಿಳಿ ಹೊಟ್ಟೆ ಹರಿತಿದ್ದ. ಕುಡಿಗಿಲ ರೂಪ ಸಗುಣ ತೋರಿಸಿ ಕುಡಿಗಿಲ್ ಹಿಡಿತಾನ ವಿಠಲ. ಪಾಂಡುರಂಗ ಕುಡಿಗಿಲ್ ಹಿಡಿತಾನ. ರುಕ್ಮಿಣಿ ನೋಡಿದೆ ನೀವ ನನಗಾಗಿ ಬಂದವ. ಅದೇ ಕೂಸಿಗೆ ಹೊಳ್ಳಿ ಗರ್ಭಕ್ಕೆ ಹಚ್ಚಿ ಕೈ ಹಚ್ಚಿದ್ರು. ಕೈ ಎಳೆದ ಬಳಕ ಹ್ಯಾಂಗ 7 ತಿಂಗಳ ತುಂಬಿದ ಗರ್ಭಿಣಿ ಇದ್ಳು ಹಂಗ ತುಂಬಿದ ಗರ್ಭಿಣಿ ಆದಳು. ಇಲ್ಲಿ ಕೇಳ್ತ ಬುಳ್ಳಪ್ಪ ಮಾಸ್ತರ್ ತೊರವಿ ಟಾಂಗಾಗ ಕೇಳುನು. ಏನ್ ಕೇಳ್ಬೇಕಂತೀರಿ? ಮತ್ತ ಹೊಟ್ಟೆ ಹರಿಯದಿತ್ತು ಅವುಗಳು ಬಂದಾರ ಯಾರು? ದಾಮಾಜಿ ಪಂತನ ಹೆಂಡತಿ ತನ್ನ ಜೀವಕ್ಕೆ ಖಬರ್ ಇಡ್ಲಿಲ್ಲ. ಗಂಡನ ಸಂಗಟ ಬೆನ್ನ ಹತ್ತಿ ಬಂದಳು ಪರೋಪಕಾರಕ್ಕಾಗಿ. ಮಾಸ್ತರ ಜಗತ್ತದಾಗ ಹೆಂಡತಿ ದೊಡ್ಡ ಕೆಳ ಅಟ್ಟೆ ಅಲ್ಲ. ಹೇಮರೆಡ್ಡಿ ಮಲ್ಲಮ್ಮ ಏನು ಮಾಡ್ಯಾಳ? ಗಂಡ ಹುಚ್ಚ ಹುಳುಕಿದ್ರು ನನ್ನ ಗಂಡ ಹುಚ್ಚ ಹುಳುಕಾರ ಅಂತೇಳಿ ಇನ್ನೊಬ್ರ ಮುಂದೆ ಹೇಳಿಲ್ಲ. ಮನ್ಯಾಗ ಅತ್ತಿ ಹಾರ್ಯಾರಿ ಒದ್ರು ಕೂಡ ಯಾರ ಮುಂದೆ ಹೇಳಿಲ್ಲ. ನಾದನಿಗಳ ಹಾರ್ಯಾರಿ ಒದಿತಿದ್ರು, ಜಿಂಜಿ ಹಿಡಿದು ಹೊಡಿತಿದ್ರು. ಕರೆ ಆದ್ರೂ ಕೂಡ ಯಾರಿಗೆ ಹೇಳಿಲ್ಲ. ಹುಚ್ಚ ಗಂಡಗೆ ತಗೊಂಡು ಸಂಸಾರ ಮಾಡಿ 3 ಲೋಕದಾಗ ಹೆಸರು ಉಳಿಸ್ಯಾಳ ಹೇಮರೆಡ್ಡಿ ಮಲ್ಲಮ್ಮ. ಹುಚ್ಚ ಗಂಡಗೆ ಯಾರು ಶಾಣೆ ಮಾಡಿದ್ರಿ ಸರ? ಹೆಂಡತಿ ಮತ್ತಾರು ಇವ್ರು ಅವು ಮಾಡ್ತಾಳ. ಅವ್ರು ಅವು ಇದ್ದಲ್ಲ ಅಲ್ಲಿ ಮೊದಲು ಇದ್ದಿದ್ಲೇನೆ. 25 ವರ್ಷ ತನ ಆಕಿನ ಕೈಗೆ ಇದ್ದವ. ಖರೆ ಆ ಎಳೆಗೆ ಅವ್ರು ಅವು ಎಲ್ಲಿ ಹೋಗಿ ಕೂರೋದೇನು? 5-6 ಸಂತಿತ್ತು. ಮಂಗಳೂರದ ಕಸ ತೆಗಿಲಿಕ್ಕೆ ಬಂದಿಳಕ್ಕಿ. ಹೆಂಡತಿ ಕೈಲಿ ನೀಗಿಲ್ಲ, ಯಾರು ತಾಯಿ ಕೈಲಿ ನೀಗಿಲ್ಲ, ಹೆಂಡತಿ ಮಾಡ್ಯಾಳ. ಜಗತ್ತದಾಗ ಹುಚ್ಚ ಗಂಡನ ಜೊತೆ ಸಂಸಾರ ಮಾಡದಕ್ಕಿ ಹೆಂಡತಿ. ಅದಕ್ಕೆ ಜಗತ್ತದಾಗಿ ಹೆಂಡತಿ ಅನ್ನಕ್ಕೆ ದೊಡ್ಡ ಕೇಳ ಬುಳ್ಳಪ್ಪ ಮಾಸ್ತರ. ಹೆಂಡತಿ ಆಗಲಾರದೆ ತಾಯಿ ಆದವ್ರ ಕತ್ತಿ ಹೇಳನ. ಕೈಲಾಸದಾಗ ಯಾನ್ ಹೇಳ್ದವ ಏನ್ರಿ? ಪರಮಾತ್ಮನ ಹೆಂಡತಿ ರತಿದೇವಿ ಇದ್ದಳತ್ತ. ಯಾರು? ಸತಿದೇವಿ ದ್ರಾಕ್ಷಾಯಣಿ ಹೋದಳತ್ತ. ಹೋಗಿ ಅಲ್ಲಿ
ದಕ್ಷಾಬ್ರಹ್ಮನ್ ಯಜ್ಞದಾಗ ಸತ್ತಳತ್ತ ಇದೇ ಕತ್ತಿ ಹೇಳ್ದ. ಹೌದೌದು. ಖರೆ ತಾಯಿಯಾಗಳ ಅಕ್ಕಿ ಪರಮಾತ್ಮನ ಹೆಂಡತಿನಿ ಅಲ್ಲ. ಹೌದಾ? ಆ ತಾಯಿ ಕತ್ತಿ ಹೇಳತ್ ಹೇಳಿದ ನಿನಗ ಒಂದರೆ ತಾಯಿ ಕತ್ತಿ ಹೇಳಿದೇನು? ಇಲ್ಲ. ನೀ ಅಂದಿ ಯಾರತ್ತೇಳಿ 9 ತಿಂಗಳ ಹೊತ್ತು ಎದಿ ಹಾಲು ಕುಡಿಸ್ತಾಳ ಹೆತ್ತ ತಾಯಿ. ಹೌದೌದು. ಇದೇ ಅಂದನ ಕೇಳಿರಿಲ್ಲ? ಹೌದು. ಖರೆ ನೀ ಏನ ತಾಯಿ ಹಾಲು ಕುಡ್ದಿದ್ಯೋ ಏನ ಹೆಂಡತಿ ಹಾಲು ಕುಡ್ದಿದಿ ಕೇಳ್ತಾರ ಅವ್ರು. ಹೌದು. ಓ ಮಾಸ್ತರ ಇದಕ್ಕೂ ಕುಲ್ಲ ಮಾಡ್ತ ಕೇಳು. ಯಾನ್ ಹೇಳ್ತ ಪರಮಾತ್ಮಗ ಯಾರು ಮುಂದ ತಾರಕಾಸುರ್ಗ ಹೊಡೆದಿತ್ತು. ಹೌದಾ? ಪಾರ್ವತಿ ಜೊತೆ ಲಗ್ನ ಆಗುದಿತ್ತು. ಯಾಕ ಮುಂದ ಅವ್ರ ಹೊಟ್ಟಿಲಿ ಮಕ್ಕಳು ಹುಟ್ಟಿ ಬರ್ಬೇಕಾಗ್ಯದ. ತಾರಕಾಸುರ್ಗ ಹೊಡಿಬೇಕಾಗ್ಯದ. ಖರೆ ಪರಮಾತ್ಮನ ಲಗ್ನ ಆಗ್ಬೇಕಂದ್ರ ಪರಮಾತ್ಮ ತಪ ಕೂತಾನ. ಕಾಮದೇವ ಪ್ರಯೋಗ ಮಾಡಿ ಪರಮಾತ್ಮನ ತಪ ಭಂಗ ಮಾಡೋದಕ್ಕಾಗಿ ಉರಿಗಣ್ಣ ತರದ ಕಾಮನ ಮ್ಯಾಗ ನೋಡಿದಾಗ ಕಾಮ ಧನ ಅದ. ರತಿದೇವಿ ದುಃಖ ಮಾಡದ ಬಳಕ ಎಲ್ಲಿ ಕೃಷ್ಣನ ಮಗ ಸುಧಾಮಾಗಿ ಹುಟ್ಟಿ ಬರ್ತಾನಂತೇಳಿ ಮಾತು. ಯಾರು? ಕೃಷ್ಣನ ಮಗ ಪ್ರದುಮ್ನಾಗಿ ಕಾಮ ಹುಟ್ಟಿ ಬರ್ತಾನಂತ ಹೇಳಿದಾಗ ಕೃಷ್ಣನ ಹೊಟ್ಟಿಲಿ ಪ್ರದುಮ್ನಾಗಿ ಹುಟ್ಟಿ ಹೆಂಡತಿ ಎದಿ ಹಾಲ ಕುಡ್ದಾನ. ಬಂಧುಗಳೇ, ಕುಡ್ದಾನ ಇಲ್ಲ? ನಿನ್ನ ತಾಯಿ ಹಾಲು ನಮಗೇನು ಕೊಳಮದ? ಜಗತ್ತದಾಗ ಹೆಂಡತಿ ದೊಡ್ಡಕ್ಕಿ ತನ್ನ ಗಂಡಗ ಎದಿ ಹಾಲ ಕುಡಿಸಿ ಜಾಕಿ ಮಾಡ್ಯಾಳ. ಕಾಮಗ ಎದಿ ಹಾಲು ಕುಡಿಸ್ಯಾಳ ರತಿದೇವಿ. ಕಾಮಗ ಹಾಲು ಕುಡಿಸ್ಯಾಳ, ಸತ್ತು ಕೆಬಸ್ಯಾಳ, ಹುಚ್ಚಿದ್ದು ಶಾಣ್ಯ ಮಾಡ್ಯಾಳ. ಇವ್ರವ್ ಯಾರು ಮಾಡ್ಯಾಳ? ಒಂದಿದ್ದದ ಮನಿ ಯಾಡ್ ಮಾಡ್ಯಾಳ. ಹೌದು. ಯಾರು ಮಾಡ್ಯಾಳ? ಒಂದಿದ್ದದ ಮನಿ ಯಾಡ್ ಮಾಡ್ಯಾಳ. ಐತಾರ ಸಂತಿ ಮಂಗಳೂರು ಸಂತ್ಯಾಗ ಬರೇ ಮಕ್ಕಳದ ಗಿರಾಣ ಹೇಳಾಳ. ಇವ್ರವ್ವ ಶುದ್ಧ ಮಾಡಿಲ್ಲ. ಜಗತ್ತದಾಗ ತಾಯಿ ದೊಡ್ಡಕ್ಕಿ. ಯಾರು? ಅವ್ರು ಹೇಳದ ಮಾತೇನು? ಜಗತ್ತದಾಗ ತಾಯಿ ದೊಡ್ಡಕ್ಕಿ ಅತಿ. ಖರೆ ಜಗತ್ತದಾಗ ತಾಯಿ ದೊಡ್ಡಕ್ಕಿ ಅಲ್ಲ, ಮೊದಲ ಹೆಂಡತಿ ಆಮ್ಯಾಗ ತಾಯಿ. ಮೊದಲ ಹೆಂಡತಿ ಆದ ಬಳಕ ತಾಯಿ ಪಟ್ಟ ಬರ್ತದ. ಖರೆ ತಾಯಿ ಆದ ಬಳಕ ಹೆಂಡತಿ ಪಟ್ಟ ಬರ್ಲಕ್ಕ ಸಾಧ್ಯ ಇಲ್ಲ. ಅದಕ್ಕೆ ಜಗತ್ತದಾಗ ಹೆಂಡತಿ ದೊಡ್ಡಕ್ಕಿ. ಅದಕ್ಕೆ ಬಹಳ ಮಾತಾಡದ ಬೇಡ. 4 ನುಡಿ ಸತ್ಯ ಸುಂದರ ಚಾಲ ಹಾಡಿ ಉಭಯ ಕಲಾವಿದರಿ ಪಾಳ್ಯ ಹೋಕ್ಕದ. ಹಿಂಗ್ಯಾರು ಇಂದ್ರ ಸಭಾ ಕೂಡಿರಿ ಏನೋ ಒಂತಾಸ ಕೂತು ಗುರು ಸೇವದಾಗೆ ತಾವು ತಲ್ಲಿನಾಗಬೇಕಂತೇಳಿ ತಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಅದ.